ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ರೆಬೆಲ್ ಅನ್ನೋ ಸೀರೀಸ್ ನ 7th ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 6 ಪಾರ್ಟ್ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಜೊತೆಗಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ನಾವು ಹೋದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಗಿಲ್ಡ್ವಾಂಗ್ ಅವರು ಮತ್ತೆ ಇನ್ನೊಂದು ಪ್ಲಾನ್ ಹಾಕಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಗಿಲ್ಡ್ವಾಂಗ್ ಹೇಳ್ತಾನೆ, ಇದಕ್ಕೂ ಮುಂಚೆ ನಮ್ ಜಾಗದಲ್ಲಿ ಅಪ್ಪ ಇರ್ಬೇಕಾದ್ರೆ ಯಾರ ಮೇಲೇನು ಕೈ ಇಡಕ್ ಬಿಡ್ತಾ ಇರ್ಲಿಲ್ಲ. ಫ್ರೆಂಡ್ಸ್ ಆಗಿರ್ಬೋದು, ನನ್ನವರು ಅಂತ ಅನ್ಕೊಂಡಿರೋ ಊರವ್ರಾಗಿರ್ಬೋದು, ಯಾರಾಗಿದ್ರು ಕೂಡ ಅವ್ರ ಮೇಲೆ ಕೈ ಇಡಕ್ ಬಿಡ್ತಾ ಇರ್ಲಿಲ್ಲ. ಅಂತದ್ರಲ್ಲಿ ಅಪ್ಪ ಕೈಲಿರೋ ಆಹಾರನ ಅವತ್ತೆ ಕಿಟ್ಕೊಂಡ್ ಸುತ್ತಾ ಇದ್ದಾನೆ. ಹೇಳ್ಬೇಕಂದ್ರೆ ನನ್ನನ್ನೇ ಅಪ್ಪ ಅದನ್ನ ಮುಟ್ಟಕ್ ಬಿಡ್ತಾ ಇರ್ಲಿಲ್ಲ. ಅವ್ನ ಎಷ್ಟು ಧೈರ್ಯ ಕೈಗೆ ಹಾಕೊಂಡ್ ಸುತ್ತಾನೆ. ಅದನ್ನ ಫಸ್ಟ್ ನಾವ್ ಹೆಂಗಾದ್ರು ಮಾಡಿ ಆಹಾರನ ಅವನ ಹತ್ರದಿಂದ ಹೊಡಿಬೇಕು, ಅದಕ್ಕೇನಾದ್ರೂ ಒಂದು ಪ್ಲಾನ್ ಮಾಡ್ಬೇಕು ಅಂತ ಹೇಳ್ತಾನೆ. ಮೋಂಗೆ ಕೂಡ ತುಂಬಾನೇ ಇಷ್ಟ ಆಹಾರ ಅಂದ್ರೆ. ಹೆಂಗಾದ್ರು ಮಾಡಿ ಅದನ್ನ ತರಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಅವರೆಲ್ಲ ಹೇಳ್ಕೊಳ್ತಾರೆ, ಹೋತೇಕೆ ಅಂತ ಅವನ ಜಾಗದಲ್ಲಿ ಅಷ್ಟು ಅಸಾಲ್ಟ್ ಆಗಿ ನಾವು ಹೋಗಿ ಅದನ್ನೆಲ್ಲ ಎತ್ಕೊಂಡ್ ಬರಕ್ ಆಗಲ್ಲ. ಅವಾಗವಾಗ ಅವ್ರ ಜಾಗಕ್ಕೆ ಹೋಗ್ ಬರೋದು ಕೆಲ್ಸದ ಹುಡುಗಿರ್ ಮಾತ್ರನೇ. ಈಗ ಕೂಡ ಅವನು ಹೊಸದಾಗಿ ಕೆಲ್ಸದವ್ರು ಬೇಕು ಅಂತ ಹೇಳ್ಬಿಟ್ಟು ಏನೋ ಸೆಲೆಕ್ಟ್ ಮಾಡ್ತಾ ಇದ್ದಾನಂತೆ ಹುಡುಗಿರ್ನ. ಇವಾಗ ನಮ್ಗೆ ಯಾವ್ದಾದ್ರು ಒಂದು ಹುಡುಗಿ ಸಿಕ್ಕಿದ್ರೆ ಕರೆಕ್ಟ್ ಆಗಿರುತ್ತೆ ಒಳಗಡೆ ಹೋಗಿ ಹಾರನ ಎತ್ಕೊಂಡ್ ಬರಕ್ಕೆ ಅಂತ ಇವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲೇ ತಾನೇ ರಿಯಾ ಇರ್ತಾಳೆ. ಅವಳ ತಕ್ಷಣ ನಾನ್ ಹೋಗ್ತೀನಿ ಅಂತ ಹೇಳ್ತಾಳೆ. ಗಿಲ್ಡ್ವಾಂಗ್ಗೆ ಕೋಪ ಬರುತ್ತೆ. ಏನ್ ಮಾತಾಡ್ತಾ ಇದೀನಿ ನೀನು, ಫಸ್ಟ್ ಹೋಗ್ ಒಳಗಡೆ ಅಂತ ಹೇಳ್ಬಿಟ್ಟು ಅವಳನ್ನ ಒಳಗಡೆ ಕಳ್ಸಕ್ ನೋಡಿದ್ರೆ ಅವ್ಳು ಹೇಳ್ತಾಳೆ, ನನ್ಗೆ ಸುಳ್ಳೆಲ್ಲ ಹೇಳಕ್ಕೆ ಚೆನ್ನಾಗೇ ಬರುತ್ತೆ, ಈ ಆಡೋದು ಡ್ಯಾನ್ಸ್ ಆಡೋದೆಲ್ಲ ನನಗ್ ಬರೋದಿಲ್ಲ, ಅದೇ ಸುಳ್ಳೆಲ್ಲ ನಾನ್ ಚೆನ್ನಾಗಿ ಹೇಳ್ತೀನಿ, ನಾನ್ ಹೋಗ್ತೀನಿ ಅಂತ ಕೇಳ್ತಾಳೆ. ಆಗ ಅಲ್ಲಿರೋರ್ಗು ಅದೇ ಸರಿ ಅನ್ಸುತ್ತೆ. ಈಗ ತಕ್ಷಣ ನಮ್ಗೆ ಯಾವ್ದಾದ್ರು ಬೇರೆ ಹುಡುಗಿ ಬೇಕು ಅಂತ ಹುಡ್ಕೋದ್ ಕಷ್ಟನೇ. ರಿಯಾನೇ ಇದ್ದಾಳೆ, ನಮ್ಗೆ ನಂಬಿಕೆಯಾಗೂ ಇರ್ತಾಳೆ, ನೋಡಿದ್ರೆ ಕೂಡ ಸ್ವಲ್ಪ ಟ್ಯಾಲೆಂಟ್ ಇರೋಳ್ ತರನೇ ಇದ್ದಾಳಲ್ವಾ, ಅವಳನ್ನ ಕಳ್ಸಬಹುದು ಅಂತ ಹೇಳ್ತಾರೆ. ಆದ್ರೆ ಇವಳನ್ನ ಕಳ್ಸಕ್ಕೆ ಗಿಲ್ಡ್ವಾಂಗ್ಗೆ ತುಂಬಾನೇ ಭಯ ಆಗುತ್ತೆ. ರಿಯಾನ ಸಪರೇಟ್ ಆಗಿ ಹೊರಗಡೆ ಕರ್ಕೊಂಡ್ ಬಂದು ಕೇಳ್ತಾನೆ, ನಿನ್ಗೆ ಇದಕ್ಕೆ ಹೋಗೋದಕ್ಕೆ ಒಪ್ಗೆನಾ? ಯಾಕಂದ್ರೆ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಇನ್ ಕೇಸ್ ಸಿಕ್ಕಾಕೊಂಡ್ರೆ ನಿನ್ ಪ್ರಾಣ ಕೂಡ ಹೋಗ್ಬೋದು, ನಿನ್ಗೇನ್ ಭಯ ಇಲ್ವಾ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ನನ್ಗೇನ್ ಭಯ ಇಲ್ಲ, ನಾನ್ ಧೈರ್ಯವಾಗಿ ಇದನ್ನ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಗಿಲ್ಡ್ವಾಂಗ್ಗೆ ಒಂದ್ ಕಡೆ ಭಯ ಆದ್ರೂ ಸರಿ ಇವಾಗಿದ್ ಬಿಟ್ರೆ ಬೇರೆ ಯಾವ್ದೋ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಕಳ್ಸಕ್ಕೆ ತಯಾರು ಮಾಡ್ತಾರೆ. ಇನ್ನೊಂದ್ ಕಡೆ ಆ ಮಿನಿಸ್ಟರ್ ವೈಫು ಆ ಪ್ರಿನ್ಸ್ ಚಂಗತ್ರದಿಂದ ಬಂದಿರ್ತಾರಲ್ಲ, ನಮ್ಮೂರ್ಗ್ ಹೋಗ್ಬೇಕು, ನನ್ ಮಗ ನೋಡ್ಬೇಕು ಅಂತ. ಈಗ ಸ್ಟ್ರೇಟ್ ಆಗಿ ಅವ್ರ ಮಗನ ನೋಡಕ್ಕೆ ಅಂತ ಬಂದಿರ್ತಾರೆ. ಅವ್ನ ಹಿಂದ್ಗಡೆಯಿಂದ ಬಂದು ಅಮ್ಮ ಅಂತ ಕರೀತಾನೆ. ಅವನ ಹೆಸರು ಸುಹಾ ಅಂತ ಕಾಣಿಸುತ್ತೆ. ಸುಹಾ ಬಂದ್ಬಿಟ್ಟ ಅಂತ ಹೇಳ್ಬಿಟ್ಟು ಅವರು ಪ್ರೀತಿಯಿಂದ ಅವ್ರ ಮಗನ ಮಾತಾಡಿಸ್ತಾರೆ. ಇನ್ನೊಂದ್ ಕಡೆ ಮಾಹಿಯಾ ಮತ್ತೆ ಅವ್ರ ಟೀಮ್ ನೆಲ್ಲ ತೋರಿಸ್ತಾರೆ. ಅವರೆಲ್ಲ ಇನ್ನೂ ರಾಜ ಇರೋ ಜಾಗದಲ್ಲೇ ಇರ್ತಾರಲ್ವಾ, ಅಲ್ಲಿ ಆ ರಾಜ ಜೊತೆ ಅಸಿಸ್ಟೆಂಟ್ ಒಬ್ರು ಇರ್ತಾರಲ್ವಾ, ಮಾಹಿಯಾ ಕೂಡ ಕತೆ ಹೇಳಕ್ ಬಂದಿರ್ತಾರಲ್ಲ. ಅಯ್ಯಪ್ಪ ಈ ಜಾಗದಲ್ಲಿ 3 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು 3 ಹುಡುಗಿರ ಹೆಸರನ್ನ ಹೇಳ್ತಾನೆ. ಅದ್ರಲ್ಲಿ ಮಾಹಿಯಾ ಹೆಸರು ಇರೋದಿಲ್ಲ. ಮಾಹಿಯಾ ಒಂಥರ ಕತೆ ಹೇಳ ಅಯ್ಯಪ್ಪನೇ ಗುರಾಯಿಸ್ಕೊಂಡ್ ನೋಡ್ತಾಳೆ. ಅಯ್ಯಪ್ಪ ಕೂಡ ಒಂಥರ ಮಾಹಿಯಾ ಕಡೆ ನೋಡ್ತಾನೆ. ಈಗ ಹೊರಗಡೆ ಬಂದ್ಮೇಲೆ ಮಾಹಿಯಾ ಕೇಳ್ತಾಳೆ, ನನ್ಗೆ ನಿಮ್ಮನ್ನ ನೋಡಿದಾಗ್ಲೇ ಡೌಟ್ ಬಂತು, ನೀವು ಸಾಧಾರಣವಾಗಿ ಕತೆ ಹೇಳೋರು ಅಥವಾ ವ್ಯಾಪಾರ ಮಾಡೋರು ಅಲ್ಲ ಅಂತ. ರಾಜ ಜೊತೆ ನಿಮ್ ರಿಲೇಶನ್ಶಿಪ್ ನೋಡಿದ್ರೆ ತುಂಬಾ ಹತ್ರವಾಗಿರೋರು ಅಂತ ಕಾಣಿಸುತ್ತೆ ಅಂದಾಗ ಈ ಕತೆ ಹೇಳಪ್ಪನು ಹೇಳ್ತಾನೆ, ನಿಜಾನೇ, ಅಷ್ಟೇ ಅಲ್ಲ, ನಿನ್ನ ನೋಡಿದ್ರೆ ಕೂಡ ಸಾಧಾರಣವಾಗಿ ಆಡೋಳು ಅಥವಾ ಡ್ಯಾನ್ಸ್ ಆಡೋಳು ಆತರ ಕೆಲಸ ಮಾಡೋಳ್ ತರ ಕಾಣಿಸಲ್ಲ. ರಾಜನೇನೆ ನಿನ್ ಬಲೆಗ್ ಬೀಳಿಸ್ಕೋಬೇಕು ಅಂತ ದೊಡ್ಡ ದೊಡ್ಡ ಆಂಬಿಷನ್ ಇಟ್ಕೊಂಡಿರೋಳು, ಆದ್ರೆ ಅದು ನಡೆಯುತ್ತಾ ಇಲ್ವಾ ಅಂತ ಗೊತ್ತಿಲ್ವೇ ಅಂತ ಯಪ್ಪ ಅಂದಾಗ ಮಾಹ್ಯಾ ಹೇಳ್ತಾಳೆ, ಅದೆಲ್ಲ ನಮ್ ಕೈಲಿ ಹೆಂಗಿರುತ್ತೆ, ಅದೆಲ್ಲ ರಾಜ ಕೈಲಿರುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೋ ಅದ್ ಹಂಗೆ ಆಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಇವಳು ಒಂಥರ ವಿಲನ್ ತನವಾಗಿ ಮಾತಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ರಿಯಾನ ಕರೆಕ್ಟ್ ಆಗ ಸೆಲೆಕ್ಷನ್ ನಡೀತಾ ಇರೋ ಜಾಗಕ್ಕೆ ಕಳಿಸ್ಬಿಟ್ಟಿರ್ತಾಳೆ. ಅವಳು ನಿಂತ್ಕೊಂಡಿರ್ತಾರೆ. ಅಲ್ಲೊಂದ್ 2-3 ಜನ ಬಂದು ಹುಡುಗಿರ್ನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಕೆಲ್ಸಕ್ಕೋಸ್ಕರ. ರಿಯಾ ಅಯ್ಯೋ ನನ್ನ ಸೆಲೆಕ್ಟ್ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಅನ್ಕೊಂಡ್ ನಿಂತಿರ್ತಾಳೆ. ಕರೆಕ್ಟ್ ಆಗಿ ಮೋರಿ ಕೂಡ ಬರ್ತಾನೆ. ಇವಳು ಸೆಲೆಕ್ಟ್ ಅಂತ ಹೇಳ್ಬಿಡ್ತಾನೆ. ಆದ್ರೆ ಏನಾಯ್ತು ಏನು ಅಂತ ಗೊತ್ತಿಲ್ಲ. ಅವಳು ಕತ್ತತ್ತಿರೋ ಬಟ್ಟೆನ ಎತ್ ನೋಡಿದ್ರೆ ಅವಳಿಗೇನೋ ಒಂದು ಮಾರ್ಕ್ ಇರುತ್ತೆ. ನಿನ್ಗೇನೋ ಕಾಯಿಲೆ ಇರೋಂಗಿದೆ, ನೀನೆಲ್ಲ ಸೆಲೆಕ್ಟ್ ಮಾಡಕ್ ಆಗಲ್ಲ, ಇಲ್ಲಿಂದ ಹೋಗು ಅಂದ್ರೆ ಅವಳು ತುಂಬಾನೇ ಕೇಳ್ಕೊಳ್ತಾಳೆ. ಇಲ್ಲ ದಯವಿಟ್ಟು ನನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಈ ಜಾಗದಲ್ಲಿ ಕೆಲಸ ಮಾಡ್ಬೇಕು, ನನ್ಗೆ ತಿನ್ನಕ್ ಜಾಸ್ತಿ ಊಟ ಸಿಗುತ್ತೆ, ಸೂಪೆಲ್ಲ ಸಿಗುತ್ತೆ, ದಯವಿಟ್ಟು ನನ್ನ ಕಳಿಸ್ಬಿಡಿ ಅಂತ ಕೇಳ್ಕೊಂತಾ ಇರ್ತಾಳೆ. ಆದ್ರೆ ಇರೋನೊಬ್ಬ ರಿಯಾ ನಂಗೆ ಹೇಳ್ಕೊಂಡೋಗಿ ಹೊರಗಡೆ ಬಿಡ್ಬೇಕು ಅಂತ ನೋಡಿದ್ರೆ ಅವಳು ಟಕ್ಕಂತ ಅವ್ನ ಕೈನ ಕಚ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಟೋಗ್ತಾಳೆ. ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ, ಈ ಕಡೆ ಆ ಕಡೆ ಅಂತ ಹುಡುಕ್ತಾ ಇರ್ತಾಳೆ. ಆ ಟೈಮಲ್ಲಿ ಯಾರೋ ಹಿಂದ್ಗಡೆಯಿಂದ ಬಂದು ಅವಳನ್ನ ಕರ್ಕೊಂಡೋಗಿ ಸೌದೆ ಎಲ್ಲ ಇಟ್ಟಿರ್ತಾರಲ್ಲ ಆ ಜಾಗದಲ್ಲಿ, ನೀನ್ ಇಲ್ಲೇ ಕುತ್ಕೋ, ಬೆಳಗ್ಗೆ ಈ ಜಾಗಕ್ಕೆ ಒಂದ್ ಕೆಲ್ಸದೋಳು ಹೋಗ್ತಾಳೆ, ಅವಳನ್ನ ಹೆಂಗಾದ್ರೂ ಮಾಡಿ ಕರೆಕ್ಟ್ ಮಾಡಿ ನೀನ್ ಒಳಗಡೆ ಹೋಗ್ಬಿಡು ಅಂತ ಐಡಿಯಾನ ಕೊಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ತುಂಬಾನೇ ಭಯದಿಂದ ನೈಟ್ ಎಲ್ಲ ಅಲ್ಲೇ ಇರ್ತಾಳೆ. ಅದಾದ್ಮೇಲೆ ಬೆಳಗ್ಗೆ ಹೋತೇಕ್ ರೂಮ್ಗೆ ಯಾವ್ದೋ ಒಂದು ಹುಡುಗಿ ಟೀನೋ ಕಾಫಿನ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಇವಳು ಟಕ್ಕಂತ ಹತ್ರ ಬಂದವಳು, ಹೇಯ್ ನಿನ್ಗೆ ಇನ್ನೂ ವಿಷಯ ಗೊತ್ತಿಲ್ವಾ, ಕೊಡು ಟ್ರೈನ ಕೊಡು ಅಂತ ಹೇಳ್ಬಿಟ್ಟು ತಗೊಂತಾಳೆ. ಇಲ್ವೇ ಏನಾಯ್ತು ಅಂತ ಹೇಳಿದ್ರೆ ಹೋಗು ಅಲ್ಲೋಗು ನಿನ್ಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವಳ ನಂಗೆ ಯಾಮಾರಿಸಿ ಅವಳ ಕೆಲಿರೋ ತಟ್ಟೆನ ರಿಯಾ ತಗೊಂಡು ಸ್ಟ್ರೇಟ್ ಆಗಿ ಓತೇಕ್ ರೂಮ್ಗೆ ಹೋಗ್ತಾಳೆ. ಒಂದ್ ಕಡೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಆಲ್ರೆಡಿ ಕಳ್ಸಿರ್ತಾರೆ ಅಲ್ಲಿ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಒಳಗಡೆನೆ ಆ ಹಾರ ಇರುತ್ತೆ ಅಂತ. ಅವಳು ಒಳಗಡೆ ತುಂಬಾನೇ ಭಯ ಆಗ್ತಾ ಇದ್ರೆ ಕೂಡ ಹೆಂಗೋ ಧೈರ್ಯವಾಗಿ ಹೋಗಿ ಬಾಕ್ಸ್ ನ ಓಪನ್ ಮಾಡಿ ನೋಡ್ತಾಳೆ. ಬಟ್ ಹಾರ ಇಲ್ಲ. ಎಲ್ಲೋಯ್ತು ಅಂತ ನೋಡಿದ್ರೆ ಹೋತೇಕ್ ಕೈಯಲ್ಲಿ ಇರುತ್ತಾ. ಅಷ್ಟೇ ಸಖತ್ತಾಗಿ ಎದ್ರಕೊಂಡ್ಬಿಡ್ತಾಳೆ. ಇನ್ ಕೇಸ್ ಇವಾಗ ಅದನ್ನ ಏನಾದ್ರು ಎತ್ತಕ್ ಹೋದ್ರೆ ಹೋತೇಕ್ ಎದ್ಬಿಟ್ರೆ ಅಷ್ಟೇ ಇವಳು ಸತ್ತೋದಂಗೆ ಲೆಕ್ಕ. ಆದ್ರೆ ಈ ಚಾನ್ಸ್ ನ ಬಿಟ್ರೆ ಮತ್ತೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಧೈರ್ಯ ಮಾಡ್ಕೊಂಡು ನಿಧಾನಕ್ಕೆ ಅವ್ನ ಕೈಯಿಂದ ಆ ಹಾರನ ಕೂಡ ಬಿಡಿಸ್ಕೊಳ್ತಾಳೆ. ಇವಳು ಕೈಗೆ ಬಂದ್ಮೇಲೆ ಇವಳಿಗೆ ಸಮಾಧಾನ ಆಗೋದು. ಹೆಂಗೋ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಗಿಲ್ಡ್ವಾಂಗ್ ಆಲ್ರೆಡಿ ರೆಡಿಯಾಗಿ ಕಾಯ್ಕೊಂಡಿರ್ತಾನೆ, ಏನ್ ಇವಳು ಇನ್ನೂ ಬಂದಿಲ್ಲ ಅಂತ. ಆದ್ರೆ ಆ ಕಡೆಯಿಂದ ಗೋಡೆ ಜಂಪ್ ಮಾಡ್ಬೇಕೇನೋ, ಆ ಗೋಡೆ ಮೇಲೆ ಹತ್ತಿ ಅವಳು ಸ್ಮೈಲ್ ಮಾಡಿದ್ಮೇಲೆ ಗಿಲ್ಡ್ವಾಂಗ್ ಒಂದ್ ಧೈರ್ಯ ಬರೋದು, ಸಕ್ಸಸ್ ಮಾಡ್ಕೊಂಡ್ ಬಂದಿದ್ದಾಳೆ ಕಾರ್ಯನ ಅಂತ. ಅದಾದ್ಮೇಲೆ ಅವಳಿಂದ ಜಂಪ್ ಮಾಡ್ಬೇಕು ಅಂತ ನೋಡ್ತಾಳೆ. ಇನ್ನೇನ್ ಬೀಳ್ಬೇಕನ್ನೋಷ್ಟರಲ್ಲಿ ಕರೆಕ್ಟ್ ಆಗಿ ಹೋಗಿ
ಗಿಲ್ಡ್ವಾಂಗ್ ಹಿಡಿದ್ ಬಿಡ್ತಾನೆ. ಆದ್ರೆ ಇದಕ್ಕೂ ಮುಂಚೆಲೆ ಗಿಲ್ಡ್ವಾಂಗ್ ರಿಯಾನ ನೋಡಿದ್ರೆ ಹಂಗೆ ಕೋಪದಲ್ಲಿ ಗುರಾಯಿಸ್ಕೊಂಡ್ ನೋಡ್ತಾ ಇದ್ದ, ಬೈತಾ ಇದ್ದ. ಬಟ್ ಇವಾಗ್ಲೇ ಫಸ್ಟ್ ಟೈಮ್ ರಿಯಾನ ನೋಡಿ ಸ್ಮೈಲ್ ಮಾಡಿರೋದು. ಈಗ ಹೆಂಗೋ ಕರೆಕ್ಟ್ ಆಗಿ ಅವ್ರಿರೋ ಜಾಗಕ್ಕೂ ಬಂದ್ಬಿಡ್ತಾರೆ. ಎಲ್ಲರೂ ಕುತ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ಹೊರಗಡೆ ಗಿಲ್ಡ್ವಾಂಗು ಇದಕ್ಕೂ ಮುಂಚೆ ಮೋಂಗೆ ಹೆಂಗ್ ನಿಂತ್ಕೊಂಡು ಎಷ್ಟು ಗಾಂಭೀರ್ಯವಾಗಿ ಮಾತಾಡ್ತಾ ಇದ್ರು ಅದೇ ತರ ಪೋಸ್ ಅಲ್ಲಿ ನಿಂತ್ಕೊಂಡು ಆ ಹಾರನ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇರ್ತಾನೆ. ಇದನ್ನ ಹೊರಗಡೆ ನಿಂತ್ಕೊಂಡಿರೋ ಅವ್ರ ಅಪ್ಪ ನೋಡ್ಬಿಟ್ಟು ಅವ್ರಿಗದೆಲ್ಲ ನೆನಪು ಬರುತ್ತೆ. ಯಾವ ತರ ಒಂದು ಸ್ಟೇಜ್ ಅಲ್ಲಿ ಅಂದ್ರೆ ಆ ಮಿನಿಸ್ಟರ್ ನ ಸಾಯಿಸಿದ್ಮೇಲೆ ತಾನೆ ಇವ್ರ ಈ ತರ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು, ಜನಗಳನ್ನೆಲ್ಲ ಸೇರ್ಸ್ಕೊಂಡು ಈ ತರ ಒಂದು ಲೀಡರ್ಶಿಪ್ ಬಂದಿದ್ದು. ಈಗ ಗಿಲ್ಡ್ವಾಂಗ್ ನ ನೋಡಿದ್ರೆ ಅದೇ ತರ ಇವ್ರಿಗೆ ಅನ್ನಿಸ್ತಾ ಇದೆ. ಅದಾದ್ಮೇಲೆ ಗಿಲ್ಡ್ವಾಂಗು ಅವ್ರ ಅಪ್ಪನ ಅಂದ್ರೆ ಮೊಂಗೆನ ಮಲಗಿಸ್ಬಿಟ್ಟು ಅಲ್ಲಿಂದ ಹೋತೆಕ್ನ ಕಿಡ್ನಾಪ್ ಮಾಡಕ್ಕೆ ಹೋಗ್ತಾನೆ. ಆದ್ರೆ ಮೊಂಗೆ ಮಲಗಿರೋದಿಲ್ಲ, ಮಗ ಹೋಗಿದಾನಲ್ವಾ, ಸೇಫ್ ಆಗಿ ಬಂದ್ಬಿಡ್ತಾನ, ಕರೆಕ್ಟ್ ಆಗಿ ಕೆಲಸನ ಮುಗಿಸ್ಬಿಡ್ತಾನ ಅಂತ ಯೋಚನೆ ಮಾಡೇ ಮಲ್ಕೊಂಡಿರ್ತಾರೆ ಒಂದ್ ಬೈದಲ್ಲಿ. ಕರೆಕ್ಟ್ ಆಗಿ ಗಿಲ್ಡ್ವಾಂಗ್ ಅವರು ಹೋತೆಕ್ಕಿರೋ ಜಾಗಕ್ಕೆ ಬಂದ್ಬಿಡ್ತಾರೆ. ಆದ್ರೆ ಹೋತೆಕ್ಕಿ ತುಂಬಾ ಜನ ಇರ್ತಾರಲ್ವಾ, ಎಲ್ಲರೂ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವ್ರ ಕಡೆ ತುಂಬಾನೇ ಕಡಿಮೆ ಇರ್ತಾರೆ, ಅವ್ರವರೇ ಗುಣಗ್ಲಾಡ್ತಾ ಇರ್ತಾರೆ. ಇದಕ್ ಮುಂಚೆ ಎಷ್ಟು ಜನ ಇದ್ವಿ, ಇವಾಗ ನೋಡು ಜನಗಳಿಗೆ ನಮ್ಗೆ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅವ್ರ ಕಡೆ ಅಷ್ಟು ಜನ ಇದಾರೆ, ನಾವ್ ಬರೀ 3-4 ಜನ ಇದೀವಿ, ನಾವ್ ಹೆಂಗ್ ಸಂಭಾಲ್ಸೋದು ಅಂತ ಮಾತಾಡ್ತಾ ಇರುವಾಗ ಅದೇ ನಾನ್ ಇದೀನಲ್ಲ ಅಂತ ಒಂದ್ ಸೌಂಡ್. ಯಾರಂತ ನೋಡಿದ್ರೆ ಇಪ್ಸನ್. ಇದಕ್ಕೂ ಮುಂಚೆ ಅವ್ರು ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರಲ್ಲ ಅವ್ರ ಅಪ್ಪ ಅಮ್ಮ, ಕರೆಕ್ಟ್ ಟೈಮ್ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಭಯಂಕರ ಸ್ಟ್ರಾಂಗ್ ಇವನ್ ಕೂಡ ಬಂದವನು ಎಲ್ಲಾರನು ಒಡೆದು ಹಾರಕ್ ಬಿಟ್ಟಿರ್ತಾನೆ. ಅದೇ ಟೈಮ್ ಅಲ್ಲಿ ಮೌರಿಗೆ ಜ್ಞಾಪಕ ಬರುತ್ತೆ, ಒಳಗಡೆ ಬಾಸ್ ಜೊತೆ ಬೇರೆ ಯಾರಾದ್ರೂ ಇದಾರಾ ಇಲ್ವಾ ಅಂತ. ಅವ್ನು ಒಳಗಡೆ ನೋಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಯಾರೋ ಅಲ್ಲಿರೋ ಮನೆ ಮೇಲೆಲ್ಲ ಎಗರ್ಕೊಂಡು ಹೋಗೋ ತರ ಅನ್ಸುತ್ತೆ. ಬೇರೆ ಯಾರು ಅಲ್ಲ, ಗಿಲ್ಡ್ವಾಂಗ್ಗೆ ಹೋತೆಕ್ನ ಎತ್ಕೊಂಡು ಅಲ್ಲಿಂದ ಜಂಪ್ ಮಾಡ್ಕೊಂಡು ಹೋಗಿರೋದು. ಆದ್ರೆ ಮೌರಿ ಇದನ್ನ ನೋಡ್ತಾನೆ, ಅವ್ರೆ ಅಂತ ಇವನು ಕನ್ಫರ್ಮ್ ಆಗಿ ಗೊತ್ತಿರೋದಿಲ್ಲ. ಬಟ್ ಯಾರೋ ಎತ್ಕೊಂಡು ಹೋದ್ರು ಅನ್ನೋದನ್ನ ಮಾತ್ರ ನೋಡ್ತಾನೆ. ಹೆಂಗೋ ಗಿಲ್ಡ್ವಾಂಗ್ ಪ್ಲಾನ್ ಮಾಡಿರ್ತಾರೇನೆ, ಹೋತೆಕ್ನ ಕೂಡ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಬಿಟ್ರು. ಅವನ ಕರ್ಕೊಂಡ್ ಬಂದ್ ಜಾಗದಲ್ಲಿ ಕಟ್ಟಾಕಿರ್ತಾರೆ. ಎಲ್ಲ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇವನ ಹೆಂಗ್ ಸಾಯಿಸೋಣ, ಕೈನ ಕಾಲ್ನೆಲ್ಲ ಪೀಸ್ ಮಾಡ್ಬಿಟ್ಟು ಆಮೇಲೆ ಮಣ್ಣ್ ಮಾಡ್ಬಿಡ್ರನ್ವಾ, ಬೇಡ ಬೇಡ ಫಸ್ಟ್ ಒಂದ್ ಕಿವಿನ ಕಟ್ ಮಾಡೋಣ, ಇದಕ್ಕೂ ಮುಂಚೆ ಒಂದ್ ಕಿವಿ ಹೋಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರನ್ನ ತುಂಬಾನೇ ಭಯ ಪಡಿಸ್ತಾ ಇರ್ತಾರೆ. ಅವನಂತೂ ತುಂಬಾನೇ ಕೇಳ್ಕೊಳ್ತಾ ಇರ್ತಾನೆ, ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡಿ, ನಾನೇನು ಮಾಡ್ಬೇಡಿ ಅಂತ. ಆಗ ಗಿಲ್ಡ್ವಾಂಗ್ ಹತ್ರ ಬಂದು ಹೇಳ್ತಾನೆ, ನಮ್ಮ ಅಪ್ಪನೇ ಸಾಯಿಸ್ಬಿಟ್ಟು ಅವ್ರ ಮಗ ಹತ್ರನೇ ಬಂದು ನನ್ನ ಬಿಟ್ಬಿಡು ಅಂತ ನೀನ್ ಹೆಂಗಿಷ್ಟು ಧೈರ್ಯವಾಗಿ ಕೇಳ್ತೀಯಾ? ಸರಿ, ನನ್ನ ಬಿಟ್ಬಿಡಿ ಬಿಟ್ಬಿಡಿ ಅಂತ ತುಂಬಾ ಆಸೆಯಿಂದ ಕೇಳ್ತಾ ಇದೆಯಲ್ಲ, ಸರಿ ಆಯ್ತು, ನೀನ್ ಆಸೆ ಪಟ್ಟಂಗೆ ನಿನ್ನ ಬಿಟ್ಬಿಡ್ತೀನಿ ಅಂತ ಗಿಲ್ಡ್ವಾಂಗ್ ಹೇಳ್ತಾ ಇದ್ರೆ ಇವನೆಲ್ಲ ಸಾಯಿಸ್ಬಿಡ್ತಾನೆ ಅಂತ ಭಯ ಪಟ್ಟು ಹೋತೆಕ್ಕಿಲ್ಲ, ಬೇಡ ಬಿಟ್ಬಿಡಿ ಬಿಟ್ಬಿಡಿ ಅಂತಾನೆ. ಆಗ ಗಿಲ್ಡ್ವಾಂಗ್ ಹೇಳ್ತಾನೆ, ಇಲ್ಲ ನಿಜಾನೇ ಹೇಳ್ತಾ ಇರೋದು, ನಿಜವಾಗ್ಲೂ ನಿನ್ನ ಹೊರಗಡೆ ಬಿಟ್ಬಿಡ್ತೀನಿ. ಆದ್ರೆ ನಾನ್ ಹೇಳೋ ಕೆಲ್ಸನ ನೀನ್ ಮಾಡ್ಬೇಕು. ನಾನ್ ಹೇಳೋ ಕೆಲ್ಸ ನೀನ್ ಮಾಡ್ದೆ, ನಿನ್ ಇಷ್ಟ ಪ್ರಕಾರ ನೀನೇನಾದ್ರು ಮಾಡ್ದೆ ಅಂತ ಇಟ್ಕೋ. ನೀನ್ ಎಲ್ಲೋಗ್ತೀಯ ಎಲ್ ಬರ್ತೀಯ ಅಂತ ಚೆಕ್ ಮಾಡೋದಕ್ಕೆ ನನ್ನ ನಾಳೊಬ್ಬ ನಿನ್ ಕಡೆನೆ ಇರ್ತಾನೆ. ಅದ್ ನಿನಗ್ ಗೊತ್ತಾಗಲ್ಲ. ನನ್ಗೇನಾದ್ರೂ ನ್ಯೂಸ್ ಬರ್ಬೇಕು, ಇವಾಗ ನಿನ್ನ ಕಿಡ್ನಾಪ್ ಮಾಡಿರೋ ತರನೇ ಅವಾಗ ಕೂಡ ಕಿಡ್ನಾಪ್ ಮಾಡೋದೇನ್ ಅಷ್ಟ್ ಕಷ್ಟ ಅಲ್ಲ. ಆದ್ರೆ ಈ ಸತಿ ನಿನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ವಿ ಅಂತ ಇಟ್ಕೋ, ನಿನ್ ಸಾವು ತುಂಬಾನೇ ಘೋರವಾಗಿರುತ್ತೆ. ಹಾವಿರತ್ತಲ್ಲ ಹಾವು, ಅದನ್ನ ಬಿಟ್ಟು ಕಚ್ಚಿಸ್ತೀನಿ, ತುಂಬಾನೇ ನೋವಿಂದ ಸಾಯ್ತೀಯಾ. ಅಷ್ಟೆಲ್ಲ ನಾನ್ ಕೇಳ್ಪಟ್ಟೆ, ಆ ಪ್ರಿನ್ಸ್ ಚೆಂಗು ನಿನ್ನ ತುಂಬಾನೇ ಕೇವಲವಾಗಿ ನೋಡ್ತಾ ಇದ್ನಂತೆ, ನಾಯಿಗಿಂತ ಕಡೆಯಾಗಿ ನೋಡ್ತಾ ಇದ್ನಂತೆ. ಅಂತವನ ಹತ್ರ ನೀನು ಆತರ ಒಂದು ಬದುಕ್ನ ಬದುಕ್ಬೇಕಾ, ಅಥವಾ ನಮ್ಮ ಯಜಮಾನ್ರಿಗೆ ನೀನ್ ವಿಶ್ವಾಸದಿಂದ ಇರ್ತೀಯಾ ಅಂತ ನೀನೇ ಡಿಸೈಡ್ ಮಾಡ್ಕೋ. ನಮ್ಮ ಯಜಮಾನ್ರಿಗೆ ನೀನ್ ಏನಾದ್ರೂ ವಿಶ್ವಾಸವಾಗಿದ್ರೆ ಅವ್ರು ನಿನ್ನ ಸ್ವಂತ ತಮ್ಮ ತರ ನೋಡ್ತಾರೆ, ನಿನಗ್ ಬೇಕಾಗಿದ್ದನ್ನೆಲ್ಲ ಕೊಡ್ತಾರೆ, ಒಂದು ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡ್ತಾರೆ. ಏನ್ ಹೇಳ್ತೀಯಾ ಅಂತ ಗಿಲ್ಡ್ವಾಂಗ್ ಕೇಳಿದಾಗ ಹೋತೆಗೆ ತುಂಬಾನೇ ಭಯ ಆಗುತ್ತೆ. ಈಗ ಸದ್ಯಕ್ಕೆ ಪ್ರಾಣ ಉಳಿಸ್ಕೊಳ್ಳೋದಲ್ವಾ ಬೇಕಾಗಿರೋದು, ಇಲ್ಲ ದಯವಿಟ್ಟು ನನ್ನ ಬಿಟ್ಬಿಡಿ, ನೀವ್ ಹೇಳ್ದಂಗೆ ನಾನ್ ಮಾಡ್ತೀನಿ ಅಂತ ಕೇಳ್ತಾನೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಅವರು ಬಿಟ್ಬಿಡ್ತಾರೆ. ಇನ್ನೊಂದ್ ಕಡೆ ಮೌರಿ ಮತ್ತೆ ಆ ಹೋತೆಕ್ ಕಡೆಯವರೆಲ್ಲ ಎಲ್ಲೋದ್ರಪ್ಪ ಬಾಸ್ ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ ಬರ್ತಾ ಇರ್ತಾರೆ. ನೋಡಿದ್ರೆ ಹೋತೆಕ್ ಏನು ಆಗದಿರೋ ತರನೇ ನಡ್ಕೊಂಡ್ ಬರ್ತಾ ಇರ್ತಾನೆ. ಇಲ್ಲೇನಾಯ್ತು ಅಂತ ಅವ್ರ ಹತ್ರ ಹೇಳಿಲ್ಲ ಅಂತ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಡೇನೆ ಪ್ರಿನ್ಸ್ ಚೆಂಗ್ ಹಂಗೆ ಊರ್ನೆಲ್ಲ ಸುತ್ತ ನೋಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ತಯಾರಿನ ಮಾಡಿರ್ತಾರೆ. ಅಲ್ಲಿ ಕುದುರೆ ಓಡ್ಸಕ್ ಒಬ್ರು ಆಳುಗಳು ಅಂತೆಲ್ಲ ಬೇಕಾಗ್ತಾರಲ್ಲ ಸೆಕ್ಯೂರಿಟಿಗೋಸ್ಕರ, ಅದಕ್ ಬಂದಿರೋದ್ ಬೇರೆ ಯಾರು ಅಲ್ಲ, ಗಿಲ್ಡ್ವಾಂಗು ಮತ್ತೆ ಅವ್ರ ಫ್ರೆಂಡ್ಸ್. ಎಲ್ಲರೂ ಸ್ವಲ್ಪ ವೇಷನ ಚೇಂಜ್ ಮಾಡ್ಕೊಂಡ್ ಬಂದಿರ್ತಾರೆ. ಈಗ ಪ್ರಿನ್ಸ್ ಚೆಂಗ್ ಕೂಡ ಹೊರಗಡೆ ಬರ್ತಾನೆ. ಹೋತೆಕಲ್ಲೇ ನಿಂತಿರ್ತಾನೆ. ಅವನ ನೋಡ್ಬಿಟ್ಟು ಕೇಳ್ತಾರೆ, ಏನೋ ಯಾರನ್ನೋ ಕರ್ಸಿದ್ಯಾ? ನಾನ್ ಕೇಳಿದ್ದು ಮೌರಿ ಬೇಕಂತ ತಾನೆ, ಬೇರೆ ಯಾರೋ ಬಂದಿದಾರಲ್ಲ ಅಂದಾಗ ಹೋತೆ ಕೇಳ್ತಾನೆ, ಇಲ್ಲ ಮೌರಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಅದಕ್ಕೋಸ್ಕರನೇ ಬೇರೆ ಜನನ ಅರೇಂಜ್ ಮಾಡಿದೆ, ಇವರು ತುಂಬಾನೇ ವಿಶ್ವಾಸವಾಗಿರ್ತಾರೆ, ನಿಮ್ಮನ್ನ ತುಂಬಾನೇ ಹುಷಾರಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಪ್ರಿನ್ಸ್ ಚೆಂಗು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಕುದುರೆ ತಕ್ಕೋದಾಗ ಗಿಲ್ಡ್ವಾಂಗ್, ಯಜಮಾನ್ರೆ ನನ್ನನ್ ಯೂಸ್ ಮಾಡಿ, ನನ್ನನ್ ಯೂಸ್ ಮಾಡ್ಕೊಂಡು ನೀವು ಮೇಲೆ ಹತ್ತಿ ಅಂತ ಹೇಳ್ಬಿಟ್ಟು ಅವ್ನಂಗೆ ಬಗ್ತಾನೆ. ಇದನ್ನ ನೋಡ್ಬಿಟ್ಟು ಪ್ರಿನ್ಸ್ ಚೆಂಗ್ ಸ್ವಲ್ಪ ಇಂಪ್ರೆಸ್ ಆಗ್ಬಿಡ್ತಾರೆ. ಪರವಾಗಿಲ್ವೇ, ಒಳ್ಳೆ ಹುಡುಗ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಗಿಲ್ಡ್ವಾಂಗ್ ಮೇಲೆ ಒಂದ್ ಕಾಲ್ನ ಇಡ್ತಾರೆ. ಅಷ್ಟೇ ಗಿಲ್ಡ್ವಾಂಗ್ಗೆ ಮುಖಲ್ಲ ಚೇಂಜ್ ಆಗ್ಬಿಡುತ್ತೆ. ಇದೇ ಲಾಸ್ಟ್ ಅಂಡ್ ಫೈನಲ್ ನೀವು ನನ್ ಮೇಲೆ ಕಾಲ್ ಇಡೋ ತರ ಆಗೋದು ಅಂತ ಹೇಳ್ಬಿಟ್ಟು ಮನ್ಸಲ್ಲೇ ಅನ್ಕೊಳ್ತಾನೆ. ಅವ್ರಂಗೆ ಕುದುರೆ ಹತ್ಕೊಳ್ತಾರೆ. ಆದ್ರೆ ಲಾಸ್ಟ್ ನೈಟ್ ಏನಾಯ್ತು ಅಂತ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅವ್ನ್ ಹೋತೆಕ್ ಹತ್ರ ಹೇಳ್ತಾನೆ, ಆಕ್ಚುಲಿ ಒಂದು ಡೀಲಿಂಗ್ ತರ ಹಾಕೊಳ್ತಾರೆ, ಇವಾಗ ನೀನ್ ನನ್ಗೇನಾದ್ರೂ ಹೆಲ್ಪ್ ಮಾಡಿದ್ರೆ ಆ ಪ್ರಿನ್ಸ್ ಚೆಂಗ್ ಹತ್ರ ಇರೋ ನಮ್ ಸಿಲ್ವರ್ ಮೈನಿಂಗ್ ನ ಬಿಡ್ಸ್ಕೋಬಹುದು. ಅಷ್ಟೇ ಅಲ್ಲ, ಅದರಿಂದ ಬರೋ ಪ್ರಾಫಿಟ್ ಅಲ್ಲಿ ನಿನ್ಗೆ ಅರ್ಧ ಕೊಡ್ತೀನಿ. ನಿನಗ್ ಚೆನ್ನಾಗಿ ಬಿಸ್ನೆಸ್ ಮೈಂಡ್ ಇದೆ ಅಂತ ಅರ್ಥ ಮಾಡ್ಕೊಂಡಿದೀನಿ, ಸೊ ನೀನೇ ಯೋಚನೆ ಮಾಡಿ ನೋಡು ನಿನ್ಗೆ ಎಷ್ಟು ಪ್ರಾಫಿಟ್ ಬರ್ಬೋದು ಅಂತ ಆಸೆ ಬರೋ ತರ ಮಾತಾಡ್ತಾರೆ. ಅದರಿಂದ ಹೋತೆಗೂ ಸ್ವಲ್ಪ ಫ್ಲಾಟ್ ಆಗ್ಬಿಡ್ತಾನೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾನೆ. ಅದಾದ್ಮೇಲೆ ನೈಟ್ ಎಲ್ಲ ಡ್ರಿಂಕ್ಸ್ ಪಾರ್ಟಿ ಮಾಡ್ಕೊಳ್ತಾರೆ. ಆದ್ರೆ ಅಲ್ಲೇ ರಿಯಾ ಇರ್ತಾಳಲ್ವಾ, ಇವತ್ ನಾನ್ ನಿಮ್ನ ಜಾಯಿನ್ ಮಾಡ್ಕೊಳ್ತೀನಿ, ನಾನು ಸ್ವಲ್ಪ ಡ್ರಿಂಕ್ಸ್ ಕುಡಿತೀನಿ ಅಂತ ಹೇಳಿದ ತಕ್ಷಣ ಅವರು ಅವಳಿಗೆ ಡ್ರಿಂಕ್ಸ್ ನ ಕೊಡ್ತಾರೆ. ಅವಳಂತೂ ಫುಲ್ ಕುಡಿದು ಟೈಟ್ ಆಗ್ಬಿಟ್ಟಿರ್ತಾಳೆ, ಎದ್ದೋಗಕ್ಕೂ ಆಗ್ತಾ ಇಲ್ಲ. ಅವರೇ ಸರಿ ಆಯ್ತಪ್ಪ ಹುಡುಗಿನ ಕರ್ಕೊಂಡೋಗಿ ಒಳಗಡೆ ಮಲಗ್ಸು, ನೋಡಕ್ ಒಳ್ಳೆ ಹುಡುಗಿ ತರ ಇದ್ದಾಳೆ, ನೀನಂದ್ರೆ ತುಂಬಾ ಇಷ್ಟ ಅಂತ ಕಾಣಿಸುತ್ತೆ ಗಿಲ್ಡ್ವಾಂಗ್, ನೀನೇ ಮದ್ವೆ ಮಾಡ್ಕೊಂಡ್ಬಿಡು ಸೈಲೆಂಟ್ ಆಗಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಅವಳನ್ನ ಮಲಗಿಸ್ಬೇಕು ಅಂತ ನೋಡ್ತಾನೆ. ಸ್ವಲ್ಪ ಸೇಫ್ ಆಗಿ ನೋಡ್ಕೊಳ್ತಾ
ಹೇಳ್ತಾನೆ ಕೈ ತಗಲ್ಬಾರ್ದು ಅಂತ ಹೇಳ್ಬಿಟ್ಟು ತಲೆಗೆ ತಲ್ದಿಂಬೆಲ್ಲ ಇಡ್ತಾನೆ. ಕಾಲ್ ಮೇಲೆ ಬೆಡ್ಶೀಟ್ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಒದ್ಸಕ್ಕೆ ಅಂತ ನೋಡಿದ್ರೆ ಎಗ್ಗರ್ಸಿ ಓದ್ಬಿಡ್ತಾಳೆ. ಅಷ್ಟೇ ಗಿಲ್ಡ್ವಾಂಗ್ಗೆ ನೋವಾಯ್ತೇನೋ, ತಲೆ ಮೇಲೆ ಹೊಡಿಬೇಕು ಅಂತ ಹೋಗ್ತಾನೆ. ಅದಾದ್ಮೇಲೆ ಅವಳು ಗಿಲ್ಡ್ವಾಂಗ್ ಅಂತ ನಿದ್ದೆನಲ್ಲೇ ಹೇಳೋದನ್ನ ನೋಡ್ಬಿಟ್ಟು ಅವನೊಂಥರ ಹಂಗೆ ಮೈ ಮರೆತು ನೋಡ್ತಾ ಇರ್ತಾನೆ. ಮೋಸ್ಟ್ಲಿ ಈ ಸ್ಟೇಜ್ ಅಲ್ಲಿ ರಿಯಾ ಅಂದ್ರೆ ಇಷ್ಟ ಪಡ್ತಾ ಇದ್ದಾನೆ ಅಂತ ಕಾಣಿಸುತ್ತೆ. ಆದ್ರೆ ಅವ್ನಿಗೆ ಸಡನ್ ಆಗಿ ಯೂರಿ ಜ್ಞಾಪಕ ಬಂದ್ಬಿಡುತ್ತೆ. ಅವಳು ಕೂಡ ಹಿಂಗೆ ಅಲ್ವಾ ಪಕ್ಕದಲ್ಲಿ ಮಲ್ಕೊಂಡು ಹೆಂಗ್ ಹೊಡಿತಾ ಇದ್ಲು ಅವ್ರ ಅಣ್ಣ ಅವ್ರನ್ನ, ಅದ್ ನೆನಪು ಬಂದಿದ ತಕ್ಷಣ ಹಂಗೆ ಫೀಲ್ ಮಾಡ್ಕೊಂಡು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ಮೋಂಗೆ ಕೂಡ ತುಂಬಾನೇ ಫೀಲ್ ಮಾಡ್ತಾರೆ. ಅವರು ನಿದ್ದೆ ಮಾಡಿರೋದಿಲ್ಲ, ಅವ್ರ ಮಗ ಇವ್ನ್ಗೇನಾಯ್ತೋ ಇವ್ರಿಗೇನಾಯ್ತೋ ಅಂತ ಹೇಳ್ಬಿಟ್ಟು ಅದೇ ಚಿಂತೆನಲ್ಲಿ ಹಂಗೆ ಹೊರಗಡೆ ನಡ್ಕೊಂಡ್ ಬರ್ತಾ ಇರ್ತಾರೆ. ಆಗ ಕಾಡ್ ಮಧ್ಯೆ ಏನೋ ಭಯಂಕರವಾಗಿ ಸೌಂಡು. ಏನಂತ ನೋಡಿದ್ರೆ ಗಿಲ್ಡ್ವಾಂಗು ಅವ್ರ ಅಣ್ಣ ಹೆಸರು ಮತ್ತೆ ಯೂರಿ ಹೆಸರು ಹೇಳ್ಕೊಂಡು ಆ ಮರನ ಹಂಗೆ ಫೋರ್ಸ್ ಆಗಿ ಗುತ್ತಾ ಇರ್ತಾನೆ. ಅವ್ನ್ ಗುದ್ದೋ ಏಟ್ಗೆ ಆ ಮರನೇ ಫುಲ್ ಪೀಸ್ ಆಗೋ ಸ್ಟೇಜ್ ಅಲ್ಲಿ ಇರುತ್ತೆ. ಆ ಮರದಿಂದ ಎಲೆಗಳೆಲ್ಲ ಹಂಗೆ ಉದುರ್ತಾ ಇರುತ್ತೆ. ಇದನ್ನ ದೂರದಿಂದ ಗಿಲ್ಡ್ವಾಂಗ್ ಅವ್ರ ಅಪ್ಪನು ನೋಡ್ತಾರೆ. ಅಂದ್ರೆ ಮೋಂಗೆನು ನೋಡ್ಬಿಟ್ಟು ಅವ್ರಿಗೆ ಈ ಸ್ಟೇಜ್ ಅಲ್ಲಿ ಅರ್ಥ ಆಗೋಯ್ತು ಗಿಲ್ಡ್ವಾಂಗ್ ಅವ್ನ ಪವರ್ ಎಲ್ಲ ಪೂರ್ತಿ ಬಂದ್ಬಿಡ್ತು ಅಂತ. ಗಿಲ್ಡ್ವಾಂಗ್ ಕೂಡ ಅಲ್ಲ ಅವ್ರ ಅಣ್ಣ ಹೆಸರು ಇವ್ರ ಹೆಸರು ಹೇಳ್ಕೊಂಡು ಅಳ್ತಾ ಇರ್ತಾನೆ. ಆಗ ಮೋಂಗೆನ ಹತ್ರ ಬಂದು ಮಾತಾಡಿಸ್ತಾರೆ. ಗಿಲ್ಡ್ವಾಂಗ್ ನಿನ್ಗೆ ನಿನ್ ಪವರ್ ಪೂರ್ತಿ ಬಂದ್ಬಿಡ್ತು, ನಿನ್ ಪವರ್ ಬಂದ್ಬಿಡ್ತು ಕಣೋ ಅಂತ ಹೇಳ್ಬಿಟ್ಟು ಒಂಥರ ಖುಷಿಯಿಂದಾನೆ ಹೇಳ್ತಾರೆ. ಆದ್ರೆ ಗಿಲ್ಡ್ವಾಂಗ್ ತುಂಬಾನೇ ಬೇಜಾರಿಂದ ಇವಾಗ ಪವರ್ ಇಂದ ಏನಪ್ಪ ಪ್ರಯೋಜನ ಅಂತ ಕೇಳ್ತಾರೆ. ಆಗ ಮೋಂಗೆ ಹೇಳ್ತಾರೆ, ನನ್ನ ಮರ್ತೋಗು, ಇವ್ರನ್ನ ಕೂಡ ಮರ್ತೋಗು, ಯೂರಿನ ಕೂಡ ಮರ್ತೋಗು, ನಿನ್ ಬಗ್ಗೆ ನೀನ್ ಯೋಚನೆ ಮಾಡು, ನಿನ್ ಪವರ್ ನ ಕರೆಕ್ಟ್ ಆದ ದಾರಿಯಲ್ಲಿ ನೀನ್ ಬಳಸು, ನೀನೊಂದು ಸೈನಾಧಿಪತಿ ಆಗ್ಬೇಕು, ರಾಜ ಕೆಳಗಡೆ ನೀನ್ ಕೆಲಸ ಮಾಡ್ಬೇಕು, ನಿನಗೆ ಅಂತ ಒಂದ್ ಒಳ್ಳೆ ಹೆಸರು, ಕೈ ತುಂಬಾ ದುಡ್ಡು ಬರ್ಬೇಕು, ಪ್ರಪಂಚ ಫುಲ್ಲು ಸುತ್ತು, ನೀನ್ ಅನ್ಕೊಂಡಿದ್ದನ್ನ ನೀನ್ ಮಾಡು ಅಂತ ಹೇಳಿ ತುಂಬಾನೇ ಹೇಳ್ತಾರೆ. ಆದ್ರೆ ಗಿಲ್ಡ್ವಾಂಗ್ಗೆ ತುಂಬಾನೇ ಬೇಜಾರಾಗಿ ಹೇಳ್ತಾನೆ, ಹೆಂಗಪ್ಪ ನನ್ ಕೈಲಿ ಹೆಂಗ್ ಆಗತ್ತೆ, ಇವ್ನ್ ಏನಾದ ಅಂತ ಗೊತ್ತಿಲ್ಲ, ಇವ್ರು ಏನಾದ್ಲು ಅಂತ ಗೊತ್ತಿಲ್ಲ, ಫಸ್ಟ್ ಅವ್ರನ್ನ ಕಂಡಿಡಿದ್ರೆ ತಾನೆ ನಾನ್ ಸಂತೋಷವಾಗಿರಕ್ಕಾಗತ್ತೆ, ಫಸ್ಟ್ ನಾನು ಅದನ್ನ ಕಂಡಿಡಿಬೇಕು, ಅದಕ್ ಕಾರಣ ಆಗಿರೋ ಆ ಪ್ರಿನ್ಸ್ ಚೆಗ್ನ ನಾನ್ ಸುಮ್ನೆ ಬಿಡೋದಿಲ್ಲ, ಫಸ್ಟ್ ಅವ್ನ್ ಪದವಿನ ಇಳಿಸ್ಬೇಕು, ಅದಾದ್ಮೇಲೆ ಅವನ್ನ ಸಾಯಿಸ್ಬೇಕು, ಅದಾದ್ಮೇಲೆನೆ ನಾನ್ ನೆಮ್ಮದಿಗಿರೋದು ಖುಷಿಯಾಗಿರೋದಪ್ಪ, ಅದುವರೆಗೂ ನಾನ್ ಬೇರೆ ಏನು ಯೋಚನೆ ಮಾಡೋದಿಲ್ಲ, ನನಗೀಗ ಬೇಕಾಗಿರೋದು ಅವ್ನ್ ಸಾವು ಒಂದೇ ಅಂತ ತುಂಬಾನೇ ಕೋಪದಿಂದಾನು ಹೇಳ್ತಾನೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಇವ್ನ ತೋರಿಸ್ತಾರೆ. ಇವ್ನ ಒಬ್ರು ಗುರುಗಳು ಕರ್ಕೊಂಡ್ ಬಂದಿರ್ತಾರಲ್ಲ, ಅವ್ರ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಇವ್ನ್ ಸ್ಟಾರ್ಟಿಂಗ್ ಬಂದಾಗ ಒಬ್ರು ಸತ್ತೋಗಿರ್ತಾರಲ್ಲ, ಅವ್ರ ಬಟ್ಟೆ ಹಾಕೊಂತಾನೆ ಅವ್ನ ಇಲ್ಲಿ ಬಂದಿರೋದು ಅವ್ರ ಮೊಮ್ಮಗ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನಿಮ್ ತಾತ ನಿಮ್ ಅಪ್ಪನ ಮತ್ತೆ ನಿಮ್ ಅಮ್ಮನ ಕರ್ಕೊಂಡು ಈ ಊರ್ ಬಿಟ್ಟು ಓಡೋಟೋದ್ರು. ಅದಾದ್ಮೇಲೆ ತುಂಬಾ ವರ್ಷದಿಂದ ಅವ್ರನ್ನ ನೋಡಿಲ್ಲ, ಅವ್ರ ಹೆಂಗಪ್ಪ ಇದಾರೆ ಅಂತ ಕೇಳ್ತಾರೆ. ಇವ್ನ್ಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಹಂಗೆ ಒಂಥರ ಸೈಲೆಂಟ್ ಆಗಿರ್ತಾನೆ. ಆಗ ಅವ್ರು ಹೇಳ್ತಾರೆ, ತಪ್ಪೆ ನಿಮ್ ತಾತ ಬಗ್ಗೆ ನಾನ್ ಕೇಳೋದ್ ತಪ್ಪೆ, ಆದ್ರೆ ನಿಮ್ ತಾತಗೆ ನಾನು ಒಂದ್ ವಿಧದಲ್ಲಿ ತುಂಬಾನೇ ಋಣ ಪಟ್ಟಿದೀನಿ, ನಾನ್ ಹೆಂಗಾದ್ರೂ ಮಾಡಿ ಅದನ್ನ ತೀರ್ಸ್ಕೋಬೇಕಲ್ಲ, ನೀನ್ ಓದು, ನೀನ್ ಏನ್ ಇಷ್ಟ ಪಡ್ತೀಯ ನೀನ್ ಅದನ್ನ ಓದು, ಅದಕ್ ಫುಲ್ ಸಪೋರ್ಟ್ ನಾನ್ ಮಾಡ್ತೀನಿ, ನೀನ್ ರಾತ್ರಿ ಹಗ್ಲು ಓದೋದನ್ನ ಮಾತ್ರ ನೋಡು ಅಂತ ಹೇಳ್ತಾರೆ. ಆದ್ರೆ ಇವ್ನ್ ಹೇಳ್ತಾನೆ, ಇಲ್ಲ ನನ್ಗೆ ಓದಕ್ ಇಷ್ಟ ಇಲ್ಲ, ನಾನ್ ಎಕ್ಸಾಮು ಬರೆಯೋದಿಲ್ಲ, ಅದಕ್ಕಾಗಿರೋ ಅರ್ಹತೆ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಮತ್ತೇನಕ್ ನೀನು ಅವತ್ತ ಅಂಗಡಿ ಮುಂದೆ ಆ ಇಂಕ್ನ ಮತ್ತೆ ಬ್ರಷ್ ನೆಲ್ಲ ನೋಡ್ಕೊಂಡು ಹಂಗ್ ನಿಂತಿದ್ದೆ ಅಂತ ಹೇಳಿದಾಗ ಇವ್ನ್ ಹೇಳ್ತಾನೆ, ಅದೇನಿಲ್ಲ ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡಕ್ಕೆ ಅಂತ ಹೋದಾಗ ಅವ್ರು ಹೇಳ್ತಾರೆ, ನಿನ್ಗೋಸ್ಕರ ಯಾವಾಗ ಗೇಟ್ ಓಪನ್ ಅಲ್ಲಿ ಇರುತ್ತೆ, ನೀನ್ ಯಾವಾಗ ಬೇಕಿದ್ರು ಬಂದ್ ಜಾಯ್ನ್ ಆಗ್ಬೋದು, ನೀನ್ ಇಷ್ಟಪಟ್ಟಿದ್ದನ್ನ ಓದ್ಬೋದು ಅಂತ ಹೇಳ್ತಾರೆ. ಈ ಕಡೆ ಇವ್ನ್ಗೆ ತುಂಬಾನೇ ಕನ್ಫ್ಯೂಷನ್, ಈ ತರ ಒಂದು ಸುಳ್ಳಾದ ಐಡೆಂಟಿಫಿಕೇಶನ್ ನ ಇಟ್ಕೊಂಡು ಎಕ್ಸಾಮ್ ಬರಿಬೋದಾ ಅಥವಾ ನನ್ನ ಹಳೆ ಐಡೆಂಟಿಫಿಕೇಶನ್ ನ ಇಟ್ಕೊಂಡು ಬದುಕ್ಬೇಕಾ, ಏನ್ ಮಾಡೋದು ಅಂತ ಒಂದು ಗೊತ್ತಾಗದೆ ಇರೋ ಸ್ಟೇಜ್ ಅಲ್ಲಿ ಇರ್ತಾನೆ. ಸರಿ ನಮ್ಮ ಅಪ್ಪ ಇರೋ ಜಾಗಕ್ಕೆ ಹೊರಟೋಗೋಣ ಅಂತ ಹೇಳ್ಬಿಟ್ಟು ಇವ್ರು ಫಸ್ಟ್ ಇದ್ರಲ್ಲ ಜಾಗ, ಆ ಜಾಗಕ್ಕೆ ಹೋಗ್ಬೇಕು ಅಂತ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಎದುರುಗಡೆ ಬರೋ ಇಬ್ರು ಮೋಂಗೆ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಮೋಂಗೆ ಆಳುಗಳೆಲ್ಲ ಮೋಂಗೆ ಸಾವಿಗೆ ಯಾರೆಲ್ಲ ಕಾರಣ ಆದ್ರೂ ಅವ್ರನ್ನೆಲ್ಲ ಸಾಯಿಸ್ತಾ ಇದಾರಂತೆ, ಆ ಜಾಗ ಒಂದು ಯುದ್ಧ ಭೂಮಿನೇ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಸೀರಿಯಸ್ ಆಗಿ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಈ ಮಾತಲ್ಲಿ ಇವ್ನ್ಗೆ ಕೇಳಿಸುತ್ತೆ. ಇವ್ನೋ ಕೇಳ್ತಾನೆ, ಏನು ಯಾರ ಬಗ್ಗೆ ಮಾತಾಡ್ತಾ ಇದೀರಾ ಅಂದಾಗ ಇವರೆಲ್ಲ ಡೀಟೇಲ್ಸ್ ಹೇಳಿದಾರೆ ಅಂತ ಕಾಣಿಸುತ್ತೆ. ಇವ್ನ್ ಹಂಗೆ ಅಲ್ಲೇ ಕುತ್ಕೊಂಡು ಅಳ್ಳಕ್ ಶುರು ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗು ಹೋತೆಕ್ ಹತ್ರ ಎಲ್ಲಾ ಪ್ಲಾನ್ ಹೇಳಿದಾನೆ ಅಂತ ಕಾಣಿಸುತ್ತೆ. ಏನಂದ್ರೆ ಗವರ್ನರ್ ಇವ್ರೊಂದ್ ಹತ್ರ ಕಟ್ಟಾಕಿರ್ತಾರೆ, ಆ ಜಾಗಕ್ಕೆ ಹೋತೆಕು ಮತ್ತೆ ಅವನ ಆಳುಗಳೆಲ್ಲ ಹೋಗ್ಬಿಟ್ಟು ಗವರ್ನರ್ ಕಾಪಾಡೋ ತರ ಒಂದು ಸೀನ್ ನ ಪ್ಲಾನ್ ಮಾಡ್ತಾರೆ. ಅದೇ ತರ ಗವರ್ನರ್ ನ ಕಟ್ಟಾಕಿರ್ತಾರೆ, ಹೋತೆಕ್ ಅವರೆಲ್ಲ ಹೋಗ್ಬಿಟ್ಟು ಆ ಗವರ್ನರ್ ನ ಕಾಪಾಡಿ ಪ್ರಿನ್ಸ್ ಚಂಗ್ ಹತ್ರ ಕರ್ಕೊಂಡ್ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಗವರ್ನರ್ ಅಂತೂ ಒಂದ್ ದೊಡ್ಡ ಆಕ್ಟಿಂಗ್ ನಾನೇ ಮಾಡ್ತಾರೆ. ಯಜಮಾನ್ರೆ ನಾನ್ ಸಾವ್ ಗುಣಿಯಿಂದ ಎದ್ ಬಂದಿದ್ದೀನಿ, ನನ್ನ ಕಾಪಾಡಿದ್ದು ಬೇರೆ ಯಾರು ಅಲ್ಲ ಹೋತೆಕು ಮತ್ತೆ ಅವನ್ ಕಡೆಯವ್ರೆ, ನಾನ್ ಹೋತೆಕ್ಕೆ ತುಂಬಾನೇ ಋಣ ಪಟ್ಟಿದ್ದೀನಿ ಅಂತ ಹೇಳಿ ತುಂಬಾನೇ ಸೀನ್ ಆಗ್ತಾ ಇರ್ತಾರೆ. ಹೋತೆಕ್ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ತರಬೇಕು ಪ್ರಿನ್ಸ್ ಚಂಗ್ ಹತ್ರ ಅಂತ ಹೇಳ್ಬಿಟ್ಟು ಈ ತರ ಆಕ್ಟಿಂಗ್ ಮಾಡೋದು. ಇವ್ರ ಪ್ಲಾನ್ ಸಕ್ಸಸ್ ಆಗಿರೋ ತರಾನೇ ಇದೆ. ಪ್ರಿನ್ಸ್ ಚಂಗ್ ಕೂಡ ನಂಬಿಟ್ಟು, ಸರಿ ಆಯ್ತು ನೀನು ನಿನ್ನ ಆಳುಗಳೆಲ್ಲ ನನಗ್ ವಿಶ್ವಾಸವಾಗಿ ಇದ್ದೀರಾ, ನಾನು ಹನ್ಯಾಂಗ್ವರ್ಗು ಹೋಗ್ಬೇಕು, ಸೊ ನನಗೆ ಸೆಕ್ಯೂರಿಟಿ ಕೊಡೋದನ್ನೆಲ್ಲ ನೀನೇ ನೋಡ್ಕೊ ಅಂತ ಹೋತೆಕ್ ಹತ್ರ ಒಪ್ಸಿರ್ತಾರೆ. ಅವ್ರ ಈ ತರ ಒಂದು ಚಾನ್ಸ್ ಕೊಡ್ಬೇಕಂತ ಹೇಳಿನೇ ಗಿಲ್ಡ್ವಾಂಗ್ ಈ ತರ ಎಲ್ಲ ಪ್ಲಾನ್ ಮಾಡಿದ್ದು. ಈಗ ಹೋತೆಕ್ ಹೋಗ್ಬಿಟ್ಟು ಗಿಲ್ಡ್ವಾಂಗ್ ಹತ್ರ ಹೇಳ್ತಾನೆ, ಪ್ರಿನ್ಸ್ ಚಂಗು ನನ್ಗೆ ಸೆಕ್ಯೂರಿಟಿ ಕೂಡ ಕೇಳಿದ್ದಾರೆ ಅಂದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಅದಕ್ಕೆ ನೀನು ನಿನ್ನ ಆಳುಗಳೆಲ್ಲ ಏನು ಬೇಕಾಗಿಲ್ಲ, ನಾನು ಮತ್ತೆ ನಮ್ಮ ಆಳುಗಳು ಬರ್ತೀವಿ, ಅದಕ್ಕಾಗಿರೋ ಏರ್ಪಾಡ್ನ ನೋಡು ಅಂತ ಹೇಳಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಮೌರಿ ಕೇಳ್ತಾನೆ, ಪ್ರಿನ್ಸ್ ಚಂಗು ಹನ್ಯಾಂಗ್ವರ್ಗು ಹೋಗ್ಬೇಕಂತ ಹೇಳಿದ್ರಲ್ಲ, ಅದಕ್ಕಾಗಿರೋ ಏರ್ಪಾಡ್ನ ಮಾಡ್ಲಾ ಅಂತ ಕೇಳಿದಾಗ ಹೋತೆ ಕೇಳ್ತಾರೆ, ಬೇಡ ಬೇಡ ಅದಕ್ಕೆಲ್ಲ ನಾನ್ ಬೇರೆ ಪ್ಲಾನ್ ಮಾಡಿದೀನಿ, ಬೇರೆ ಜನ ಇದಾರೆ, ನೀನ್ ಇಲ್ಲೇ ಇದ್ದು ಆ ಸಿಲ್ವರ್ ಮೈನಿಂಗ್ ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ. ಮೌರಿಗೆ ಈ ಜಾಗದಲ್ಲೇ ಒಂದ್ ಡೌಟ್ ಬರುತ್ತೆ, ಹೋತೆಕ್ ಯಾಕೆ ಹೊಸದಾಗಿ ಈ ತರ ಹೇಳ್ತಾ ಇದಾರೆ ಅಂತ. ಅದಾದ್ಮೇಲೆ ಅವ್ನು ಗಿಲ್ಡ್ವಾಂಗ್ ಹತ್ರ ಹೇಳಿ ಗಿಲ್ಡ್ವಾಂಗ್ ಅವರೆಲ್ಲ ಬೇರೆ ವೇಷ ಹಾಕೊಂಡು ಈ ತರ ಪ್ರಿನ್ಸ್ ಚಂಗ್ ನ ಇಲ್ಲಿಂದ ಕರ್ಕೊಂಡ್ ಹೋಗಕ್ಕೆ ಬಂದಿರೋದು. ಆದ್ರೆ ಇವ್ರ ಗ್ಯಾಂಗ್ ಇಂದ ರಾತ್ರಿ ಎಸ್ಕೇಪ್ ಆಗ್ಬಿಟ್ಟಿದ್ರಲ್ಲ ಗಿಲ್ ಮತ್ತೆ ಯಂಗ್ ಅನ್ನೋರು, ಅವರು ಇವ್ರ ಏನ್ದ ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ಬಚ್ಚಿಟ್ಕೊಂಡು ಅವ್ರನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಇಲ್ಲಿ ಗಿಲ್ಡ್ವಾಂಗು ಆ ಪ್ರಿನ್ಸ್ ಚಂಗ್ ನ ಕುದುರೆ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡ್ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಯಂಗ್ ಅನ್ನೋರು ಹೇಳ್ತಾರೆ, ಈ ಗಿಲ್ಡ್ವಾಂಗ್ಗೆ ಬರ್ತಾ
ಮೈ ಮೇಲೆ ಭಯನೇ ಇಲ್ದಿರ ಆಗ್ಬಿಟ್ಟಿದೆ. ಎಷ್ಟು ಧೈರ್ಯವಾಗಿ ಹೋಗಿತಾರಲ್ಲ ಮಾಡ್ತಾ ಇದ್ದಾನೆ ನೋಡಿ ಅಂತ ಬೈಕೊಂಡ್ ನಿಂತಿರ್ತಾರೆ. ಏಯ್ ನಿಧಾನಕ್ ಮಾತಾಡೋ, ಜೋರಾಗಿ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ತುಂಬಾ ದೂರ ಟ್ರಾವೆಲ್ ಮಾಡ್ಬೇಕೇನೋ, ಇವತ್ ನೈಟ್ ಇಲ್ಲೇ ಸ್ಟೇ ಮಾಡ್ಬೇಕು ಅಂತ ಹೇಳಿ ಯಾವ್ದೋ ಒಂದು ಊರ್ ಹತ್ರ ಬಂದು ಸ್ಟಾಪ್ ಮಾಡಿರ್ತಾರೆ. ಅಲ್ಲಿ ಪ್ರಿನ್ಸ್ ಚಂಗು ಗಿಲ್ಡ್ವಾಂಗ್ ಹತ್ರ ಹೇಳ್ತಾರೆ, ಇವತ್ ನೈಟ್ ನಾನು ಇಲ್ಲೇ ಸ್ಟೇ ಮಾಡ್ತಾ ಇದೀನಿ, ನಾಳೆ ಬೆಳಗ್ಗೆ ಏನಿ ಕಾಸ್ಟ್ ನಾವು ಅನ್ಯಾಂಗ್ ಹೊಟ್ಟೋಗ್ಬೇಕು, ಅದಕ್ಕಾಗಿರೋ ಏರ್ಪಾಡ್ನ ಮಾಡಿ ಅಂದಾಗ ಗಿಲ್ಡ್ವಾಂಗ್ ಸರಿ ಸರಿ ಯಜಮಾನ್ರೆ ನಾನು ಅದೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆ ಪ್ರಿನ್ಸ್ ಚಂಗ್ ಒಳಗಡೆ ಹೋಗ್ಬೇಕನ್ನೋ ಟೈಮ್ ಅಲ್ಲಿ ಯಾರೋ ಒಂದು ಲೇಡಿ ಬಂದು ಗಿಲ್ಡ್ವಾಂಗ್ ನ ನೋಡ್ಬಿಟ್ಟು, ನೀವ್ ತಾನೇ ಆ ವ್ಯಾಪಾರಿ, ನನಗವತ್ತು ಜೋಶ್ ಎಲ್ಲ ಹೇಳಿದ್ರಲ್ಲ, ನೀವ್ ಹೇಳಿತರನೇ ನನ್ ಲೈಫ್ ಸೆಟಲ್ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಜೋಶಲ್ಲಿ ಹೇಳ್ತಾ ಇರ್ತಾಳೆ. ಅದು ಕರೆಕ್ಟ್ ಆಗಿ ಈ ಪ್ರಿನ್ಸ್ ಚಂಗ್ ಕಿವಿಗೆ ಬಿದ್ಬಿಡುತ್ತೆ. ಅವ್ರು ಒಳಗಡೆ ಹೋಗ್ಬೇಕು ಅಂತಿದ್ರಲ್ಲ, ಅವ್ರು ಟಕ್ಕಂತ ತಿರುಗ್ ನೋಡ್ದವ್ರು ಏನೋ ಕೆಲ್ಸದವ್ರು ಈ ತರ ಕೆಲ್ಸನೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಲ್ಲಯ್ಯ. ಈ ಅಮ್ಮ ನೋಡಿದ್ರೆ ಬೇರೆ ಏನೋ ಹೇಳ್ತಾ ಇದ್ದಾಳೆ. ಯಾರೋ ನೀವೆಲ್ಲ ಏನ್ರ ಮಾಡ್ತಾ ಇದೀರಿ ಇಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೋಪ ಪಟ್ಟು ಕೇಳ್ತಾನೆ. ಕರೆಕ್ಟ್ ಆಗಿ ಆ ಟೈಮಲ್ಲಿ ಆ ಲೇಡಿ ನಿಮ್ ಹೆಸರು ಕೂಡ ಅಂತ ಹೇಳ್ಬಿಟ್ಟು ಇನ್ನೇನ್ ಬಿಟ್ಟಿದ್ರೆ ಹೆಸರು ಹೇಳ್ಬಿಟ್ಟಿರೋಳು. ಆಗ ಸಡನ್ ಆಗಿ ಗಿಲ್ಲು ಮತ್ತೆ ಹೆಂಗ್ ಇಬ್ರು ಬಂದ್ಬಿಡ್ತಾರೆ. ಬಂದವಳು ನಂಗೆ ತೆಗಲ್ ಮೇಲೆ ಹಾಕೊಂಡು ಗಿಲ್ ಹೇಳ್ತಾರೆ, ನಮ್ ಹುಡ್ಗಿನೇ ಸ್ವಲ್ಪ ಮೆಂಟಲ್ಲು, ಹಿಂಗೆ ಬೀದಿ ಸುತ್ಕೊಂಡು ಅದು ಇದು ಏನೇನೋ ಹೇಳ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಯಜಮಾನ್ರ ಹತ್ರ ಹಂಗೆ ಸಂಭಾಲಿಸ್ಬಿಡ್ತಾರೆ. ಹಂಗೆ ನೈಸಾಗಿ ಅವಳು ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಗಿಲ್ಡ್ವಾಂಗ್ ಕೂಡ ಟಾಟಾ ಬಾಯ್ ಬಾಯ್ ತೋರಿಸ್ಬಿಟ್ಟು ಅವ್ನ ಹಂಗೆ ತುಂಬಾನೇ ಎದ್ರಕೊಂಡ್ಬಿಟ್ಟಿರ್ತಾನೆ. ಅವ್ನ ಮುಖನೇ ಫುಲ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಹೇಳ್ಬೇಕಂದ್ರೆ ಈಗ ಗಿಲ್ಡ್ವಾಂಗ್ ಮುಖ ನೋಡಿದ್ರೆ ಕಂಡಿಡ್ದ್ ಬಿಡ್ತಾರೇನೋ ಆತರ ಒಂದು ಎಕ್ಸ್ಪ್ರೆಷನ್ ನ ಕೊಡ್ತಾ ಇರ್ತಾನೆ. ಆದ್ರೆ ಪ್ರಿನ್ಸ್ ಚಂಗು ಕೇರ್ ಮಾಡ್ಕೊಂಡಿಲ್ಲ, ಬಿಡು ಯಾವ್ದೋ ಒಂದು ಮೆಂಟಲ್ ಅಂತ ಹೇಳ್ಬಿಟ್ಟು ಅವ್ರ ಅಲ್ಲಿಂದ ಒಳಗಡೆ ಹೊಟ್ಟೋಗ್ತಾರೆ. ಅವ್ರ ಹತ್ರ ಒಳಗಡೆ ಹೋದ್ಮೇಲೆ ಗಿಲ್ಡ್ವಾಂಗ್ ಕಡೆಯವರೆಲ್ಲ ಹೋಗ್ಬಿಟ್ಟು ಗಿಲ್ನ ಮತ್ತೆ ಹೆಂಗ್ನ ಮೀಟ್ ಮಾಡಿ ಮಾತಾಡ್ತಾರೆ. ನೀವೇನ್ರ ಮಾಡ್ತಾ ಇದ್ದೀರಾ, ನಮ್ಮನ್ನ ಯಾಕೋ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಅಂದಾಗ ಗಿಲ್ ಹೇಳ್ತಾರೆ, ನಾವ್ ಯಾವ್ದೋ ಕೆಲ್ಸವಾಗಿ ಈ ತರ ಬಂದ್ವಿ ಆತರ ಹೇಳಕ್ ಆಗಲ್ಲ, ದಯವಿಟ್ಟು ನಾನು ನಿಮ್ನ ಟೀಮ್ ಅಲ್ಲಿ ಸೇರ್ಸ್ಕೊಳ್ಳಿ, ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ವಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಮ್ಮನ್ನ ಯಾಕೋ ಫಾಲೋ ಮಾಡ್ಕೊಂಡ್ ಬಂದ್ರಿ ಅಂದಾಗ ನೀವೆಲ್ಲ ಸೇರಿ ಇಷ್ಟು ದೊಡ್ಡ ಟೀಮ್ ನ ಎದುರಿಸ್ತಾ ಇದ್ದೀರಾ ಅಂತ ಹೇಳಿದಾಗ ನಾವಿಲ್ಲ ಅಂದ್ರೆ ಹೆಂಗ್ ಮಾಡ್ತೀರಾ, ಅದ್ರಲ್ಲೂ ನಾನ್ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾನೆ. ಗಿಲ್ಲನವನು ಅದಕ್ ಪಕ್ಕದಲ್ಲಿ ಇರೋನ್ ಕೇಳ್ತಾನೆ, ಕೇಳಿಸಿಲ್ಲ ಏನ್ ಹೇಳ್ದೆ ಹೇಳು ಅಂತ ಹೇಳ್ಬಿಟ್ಟು ಕಿವಿಯಲ್ಲಿ ಬೆರಳಿಟ್ಕೊಂಡ್ ಕೇಳ್ತಾರೆ. ಅದಕ್ಕೆ ಅವನು ಅದೇ ಹೇಳದ್ನಲ್ಲ, ನಿಮ್ನ ತುಂಬಾನೇ ಮಿಸ್ ಮಾಡ್ದೆ, ನಾನ್ ಇನ್ಮೇಲೆ ನಿಮ್ ಜೊತೆನೆ ಇರ್ತೀನಿ ಅಂತ ಅಷ್ಟೇ ಅವ್ರನ್ನ ಹಿಡ್ಕೊಂಡ್ ಬಿಡ್ತಾನೆ. ಅವ್ರು ಕೂಡ ನಾವು ನಿಮ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಂತ ಈಗ ಎಲ್ಲರೂ ಒಂದು ಗ್ರೂಪ್ ಆಗಿ ಫಾರ್ಮ್ ಆಗ್ಬಿಡ್ತಾರೆ. ಇದನ್ನೆಲ್ಲ ನೋಡಿ ಗಿಲ್ಡ್ವಾಂಗು ತುಂಬಾನೇ ಸಂತೋಷ ಪಡ್ತಾನೆ. ಇನ್ನೊಂದ್ ಕಡೆ ಇವನ್ನ ತೋರಿಸ್ತಾರೆ. ಅವ್ನ್ ಇದಕ್ಕೂ ಮುಂಚೆ ಅವ್ರು ಇರೋ ಹಳೆ ಜಾಗಕ್ಕೆ ಹೋಗ್ಬೇಕು ಅಂತ ಬಂದಾಗ ದಾರಿಯಲ್ಲಿ ಮಾತಾಡಿರ್ತಾರಲ್ಲ, ಅದ್ರಲ್ಲಿ ಅವ್ರ ಅಪ್ಪ ಸತ್ತೋಗಿದ್ದಾನೆ ಅಂತ ಇವ್ನು ಅನ್ಕೊಂಡು ನಮ್ಮ ಅಪ್ಪ ಸಾವಿಗೆ ಅವರೆಲ್ಲ ಕಾರಣ, ಅದಕ್ಕೋಸ್ಕರ ಆದ್ರೂ ನಾನು ಕಷ್ಟಪಟ್ಟು ಓದಿ ಒಂದ್ ಒಳ್ಳೆ ಪೋಸ್ಟ್ ಬಂದು ನಾನು ಆ ಜಾಗಕ್ಕೆ ಹೋಗಿ ಅವ್ರಿಗೆಲ್ಲ ಶಿಕ್ಷೆ ಕೊಡಿಸ್ಬೇಕು, ಅದಕ್ಕೆ ನಾನು ಫಸ್ಟ್ ಓದ್ಬೇಕು ಅಂತ ಮತ್ತೆ ಗುರುಗಳ ಹತ್ರನೇ ಬಂದು ಕೇಳ್ತಾರೆ. ನಾನು ಓದ್ಬೇಕು ಅನ್ಕೊಂಡಿದೀನಿ, ನಾನ್ ಚೆನ್ನಾಗಿ ಓದ್ತೀನಿ ಅಂತ ಕೇಳ್ತಾನೆ. ಇದರಿಂದ ಗುರುಗಳಿಗೂ ಸ್ವಲ್ಪ ಸಂತೋಷ ಆಗುತ್ತೆ. ಆದ್ರೆ ಇನ್ನು ಗುರುಗಳಿಗೆ ಇವ್ನ್ ಯಾರು ಎಂತ ಅಂತ ಇನ್ನು ನಿಜ ಗೊತ್ತಿರೋದಿಲ್ಲ. ಇವನು ಪಾರ್ಕ್ ಫ್ಯಾಮಿಲಿಗೆ ಸೇರಿರೋ ತರನೇ ಇಲ್ಲಿ ಬಂದು ಜಾಯಿನ್ ಮಾಡ್ಕೊಂಡಿರ್ತಾನೆ. ಇನ್ನೊಂದ್ ಕಡೆ ಮಿನಿಸ್ಟರ್ ವೈಫ್ ನ ತೋರಿಸ್ತಾರೆ. ಅವ್ರ ಮಗ ಆಗಿದ್ದಾನಲ್ಲ ಇವಾಗ, ಅವ್ನ್ ಬೇರೆ ಯಾರು ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಇವ್ನ ಈ ಜಾಗಕ್ಕೆ ಬರ್ಬೇಕಾದ್ರೆ ಗುರುಗಳು ಕರ್ಕೊಂಡ್ ಬಂದಿರ್ತಾರಲ್ಲ ಆ ಕೋಚಿಂಗ್ ಸೆಂಟರ್ಗೆ, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಆ ಜಾಗನೆಲ್ಲ ತೋರಿಸಿ ಅವ್ರ ಬಗ್ಗೆ ಎಲ್ಲ ಹೇಳಿರ್ತಾನಲ್ಲ ಅವನಿಗೆ ಅವ್ರ ಅಮ್ಮ ಹತ್ರ ಹೇಳ್ತಾನೆ, ಅಮ್ಮ ನಮ್ ಕೋಚಿಂಗ್ ಸೆಂಟರ್ಗೆ ಇನ್ನೊಂದು ಹೊಸ ಹುಡುಗ ಬಂದಿದ್ದಾನೆ, ಗುರುಗಳೇ ಕರ್ಕೊಂಡ್ ಬಂದಿದ್ದು, ಅವ್ರ ಅಪ್ಪ ಅಮ್ಮ ಕೂಡ ಇಲ್ಲಿಂದ ಓಡೋಗ್ಬಿಟ್ರಂತೆ ಅವ್ರ ತಾತ ಜೊತೆ ಅಂತ ಹೇಳಿದಾಗ, ಏನೋ ಓಡೋಗ್ಬಿಟ್ರ, ಯಾರದು ಅಂತ ಕೇಳಿದಾಗ ಪಾರ್ಕ್ ಹೋಮ್ ಅವ್ರ ಹೆಸರು ಅಂತ ಹೇಳ್ತಾನೆ. ಪಾರ್ಕ್ ಹೋನಾ, ಏನಕ್ಕೂ ನೀನ್ ಸ್ವಲ್ಪ ಅವ್ರ ಹತ್ರ ಹುಷಾರಾಗೆ ಇರು, ಅವ್ರ ಹತ್ರ ಓಡೋಗ್ಬೇಕಂದ್ರೆ ರಾಜರ ವಿರುದ್ಧ ಏನೋ ತಪ್ಪಾದ ಕೆಲಸ ಮಾಡಿರ್ಬೇಕು, ಅದ್ರಿಂದಾನೇ ಓಡೋಗಿರ್ತಾರೆ, ನೀನ್ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾರೆ. ಆದ್ರೆ ಸುಹನು ಹೇಳ್ತಾನೆ, ಇಲ್ಲಮ್ಮ, ಆದ್ರೆ ನನ್ಗ ಹುಡುಗ ನೋಡಿದ್ರೆ ತುಂಬಾ ಇಷ್ಟ ಅಮ್ಮ, ತುಂಬಾ ಒಳ್ಳೆಯವನು, ಅವನ್ ಜೊತೆ ಇರ್ಬೇಕಾದ್ರೆ ತುಂಬಾ ವರ್ಷದಿಂದ ಅವನ್ ಜೊತೆ ಇರೋ ತರ ಒಂದು ಫೀಲ್ ಇದೆ ಅಮ್ಮ ಅಂತ ಹೇಳ್ತಾನೆ. ನಿಜಾನೇ ಅಲ್ವಾ, ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಒಂದೇ ಹತ್ರ ಅಲ್ವಾ ಇದ್ದಿದ್ದು, ಆದ್ರೆ ಇಲ್ಲಿ ಇವ್ರ ಅಮ್ಮ ಹೇಳ್ತಾರೆ, ನೀನ್ ಯಾರ ಜೊತೆ ಬೇಕಾದ್ರೂ ಸೇರು, ಅವನ ಜೊತೆ ಮಾತ್ರ ಸೇರ್ಬೇಡ ಅಂತ. ಆದ್ರೆ ಸುಹ ಬಿಡ್ತಾನ, ಅವನಿಗೆ ಕೋಚಿಂಗ್ ಸೆಂಟರ್ ಬಂದ್ಮೇಲೆ ಇವ್ನ ನನ್ನೇ ಫ್ರೆಂಡ್ ಆಗಿ ಇಟ್ಕೊಂಡಿರ್ತಾನೆ. ಹೇಳ್ಬೇಕಂದ್ರೆ ಈ ಮಿನಿಸ್ಟರ್ ವೈಫ್ ಅವ್ರ ಮಗನ ಈ ಕೋಚಿಂಗ್ ಸೆಂಟರ್ ಸೇರ್ಸ್ಬೇಕಾದ್ರೆ ಹೆಸರನ್ನ ಚೇಂಜ್ ಮಾಡಿರ್ತಾರೆ. ಈಗ ಇವನ್ ಕೂಡ ಪಾರ್ಕ್ ಅನ್ನೋ ಒಂದ್ ಹೆಸರಲ್ಲಿ ತಾನೇ ಇಲ್ಲಿಗೆ ಬಂದಿರೋದು. ಸೊ ಒಬ್ರಿಗೊಬ್ರು ನಿಜ ಹೆಸರನ್ನ ಹೇಳ್ಕೊಂಡಿಲ್ಲ. ಸೊ ಈಗ ಸದ್ಯಕ್ ಫ್ರೆಂಡ್ಸ್ ಆಗಿದ್ದಾರೆ. ಇವ್ರಿಬ್ರಿಗೂ ಇನ್ನು ನಿಜ ಗೊತ್ತಿಲ್ಲ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ಅವ್ರಿಗೆ ದೊಡ್ಡ ತಲೆನೋವೇ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆ ಇನ್ನೊಂದ್ ರಾಜ ಇದ್ರಲ್ವಾ, ಈ ರಾಜ ಅವ್ರ ಅಪ್ಪ ಅವ್ರ ಸಾಯಕ್ಕೂ ಮುಂಚೆ ಹೇಳಿರ್ತಾರೆ, ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ಮಿನಿಸ್ಟರ್ಸ್ ನಮ್ಮ ಹತ್ರ ಎದುರಾಕೋಬೇಡ, ನೀನ್ ಏನೇ ಮಾಡ್ಬೇಕಂದ್ರೂ ಅವ್ರ ಒಪಿನಿಯನ್ ತಗೋ ಅಂತ ಹೇಳಿರ್ತಾರೆ. ಆದ್ರೆ ಈ ರಾಜಗೆ ಮಿನಿಸ್ಟರ್ ಒಪಿನಿಯನ್ ನಾನೇನಕ್ ತಗೋಬೇಕು, ನಾನೇ ದೊಡ್ಡ ರಾಜ, ಎಲ್ಲರೂ ನನ್ ಮಾತ್ ಕೇಳ್ಬೇಕು ಅಂತ ಇವ್ನ್ ಇಷ್ಟ ಬಂದಿದ್ದೇನೇನೋ ಹೇಳಿದಾನೇನೋ, ಅದಕ್ಕೋಸ್ಕರ ಮಿನಿಸ್ಟರ್ಸ್ ಎಲ್ಲ ಒಂದು ಹೋರಾಟನೇ ಮಾಡ್ತಾ ಇರ್ತಾರೆ. ಅದರಿಂದ ರಾಜಕ್ ತುಂಬಾನೇ ತಲೆನೋ ಬಂದ್ಬಿಟ್ಟಿರುತ್ತೆ. ಹೆಂಗಪ್ಪ ಇವ್ರನ್ನೆಲ್ಲ ಸಂಭಾಲಿಸೋದು ಅಂತ ತುಂಬಾನೇ ಬೇಜಾರಲ್ಲಿ ಇರ್ತಾರೆ. ಆ ಟೈಮಲ್ಲಿ ಮಾಹಿಯಾ ಹೋಗ್ಬಿಟ್ಟು ಆ ಕತೆ ಹೇಳೋ ಅಪ್ಪ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಕೇಳ್ತಾಳೆ, ನೀವು ಒಂದೇ ಒಂದು ಟೈಮ್ ಹೆಂಗಾದ್ರೂ ಮಾಡಿ ರಾಜ ಹತ್ರ ನನ್ನ ಕಳಿಸ್ಕೊಡಿ, ನಾನು ಅವ್ರನ್ನ ಹೆಂಗ್ ಸಮಾಧಾನ ಮಾಡ್ತೀನಿ ಅಂತ ನೋಡಿ, ಇನ್ ಕೇಸ್ ನನ್ ಕೈಲಿ ಸಮಾಧಾನ ಮಾಡಕ್ ಆಗಿಲ್ಲ ಅಂದ್ರೆ ನಾನು ಈ ಜಾಗನ ಬಿಟ್ಟು ಹೊಟ್ಟೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಯ್ಯಪ್ಪ ಕೂಡ ಸ್ವಲ್ಪ ಯೋಚನೆ ಮಾಡ್ತಾನೆ, ಬಟ್ ಏನ್ ಹೇಳ್ದ ಅಂತ ಗೊತ್ತಿಲ್ಲ. ಈಗ ಪ್ರಿನ್ಸ್ ಚೆಂಗು ಆ ರಾಜನ ಮೀಟ್ ಮಾಡಕ್ಕೆ ಬಂದಿರ್ತಾನೆ. ಒಳಗಡೆ ಹೋಗಿದ ತಕ್ಷಣ ಹಂಗೆ ಕಾಲ್ಗೆ ಬಿದ್ಬಿಡ್ತಾನೆ. ಸ್ವಲ್ಪ ದೂರನೇ ಬಗ್ಗಿ ಹಂಗೆ, ರಾಜ ನಿಮ್ನ ನೋಡಿದಲ್ಲಿ ತುಂಬಾ ಸಂತೋಷ ಅಂತ ಮಾತಾಡಿಸ್ತಾರೆ. ಅವ್ರು ಕೂಡ ತುಂಬಾನೇ ಸಂತೋಷವಾಗಿ ಮಾತಾಡೋ ತರನೇ ಇದಾರೆ. ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಅವಾಗೆಲ್ಲ ನಾವ್ ಎಷ್ಟು ಸಂತೋಷವಾಗಿದ್ವಲ್ಲ, ನಿನ್ನ ನೋಡಿದ್ರಲ್ಲಿ ನನ್ಗೂ ತುಂಬಾನೇ ಸಂತೋಷ, ನನಗೆ ನೀನಿರೋ ಊರಂದ್ರೆ ತುಂಬಾ ಇಷ್ಟ, ಅಲ್ಲಿ ನೋಡು ನೀನ್ ಹೆಂಗ್ ಜಾಲಿಯಾಗಿದ್ಯಾ, ಇಲ್ಲಿ ನಾನು ಇದೀನಿ, ಈ ಮಂತ್ರಿಗಳ ಹತ್ರ ಎಲ್ಲ ಸಿಕ್ಕಾಕೊಂಡು ತುಂಬಾನೇ ತಲೆನೋ ಬಂದ್ಬಿಟ್ಟಿದೆ ಅಂತ ಒಂದು ಫ್ರೆಂಡ್ ಹತ್ರ ಮಾತಾಡೋ ತರ ಮಾತಾಡ್ತಾ ಇರ್ತಾರೆ. ಇದರಿಂದಾನೇ ಗೊತ್ತಾಗುತ್ತೆ ಇವ್ರಿಬ್ರಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂತ.
ಅದಾದ್ಮೇಲೆ ಪ್ರಿನ್ಸ್ ಚಂಗ್ ಕೂಡ ಮಾತಾಡಿದ್ದೆಲ್ಲ ಆಯ್ತು ಅಂತ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಒಳಗಡೆಯಿಂದ ಯಾರೋ ಒಬ್ಬ ಆಳು ಓಡ್ ಬಂದು ಪ್ರಿನ್ಸ್ ಚಂಗ್ ಒಂದ್ ನಿಮಿಷ ವೇಟ್ ಮಾಡಿ, ರಾಜ ನಿಮ್ಗೆ ಇದನ್ನ ಕೊಡಕ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಒಂದು ಲೆಟರ್ ನ ಕೊಡ್ತಾನೆ. ಅವರು ಲೆಟರ್ ತಗೊಂಡು ಓದಿದ ತಕ್ಷಣ ಹಂಗೆ ಕೆಳಗಡೆ ಬಗ್ಗೆ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾರೆ. ತುಂಬಾ ಧನ್ಯವಾದಗಳು ಅಂತ ಹೇಳ್ತಾರೆ. ಏನ್ ಬರ್ದಿರ್ತಾರೆ ಅಂದ್ರೆ, ಈ ರಾಜ ಪ್ರಿನ್ಸ್ ಚಂಗ್ ನ ತುಂಬಾ ನಂಬ್ತಾ ಇದಾರೆ, ಇವನೇ ತುಂಬಾ ನಂಬಿಕೆ ಆದವನು, ಇವ್ರನ್ನ ಅವ್ರ ಜೊತೆನೆ ಇಟ್ಕೋಬೇಕು ಅಂತ ನೋಡ್ತಾ ಇದಾರೆ. ಅದು ಇವಾಗಲ್ಲ, ಸ್ವಲ್ಪ ದಿನಗಳಾದ್ಮೇಲೆ, ಅದಕ್ ಟೈಮ್ ಬಂದಿದ ತಕ್ಷಣ ನಿನ್ನ ಈ ಅರಮನೆ ಕರ್ಸ್ಕೊಳ್ತೀನಿ ಅಂತ ಬರ್ದಿರ್ತಾರೆ. ಅದನ್ನ ನೋಡಿ ಅಪ್ಪ ತುಂಬಾ ಸಂತೋಷ ಪಡ್ತಾನೆ. ಆದ್ರೆ ಇದನ್ನ ಕೇಳಿಸ್ಕೊಳ್ಳೋ ಗಿಲ್ಡ್ವಾಂಗ್ಗೆ ತುಂಬಾನೇ ಕೋಪ ಬರುತ್ತೆ. ಇನ್ನೊಂದ್ ಕಡೆ ತುಂಬಾನೇ ಚಿಂತೆ ಆಗತ್ತೆ. ಯಾಕಂದ್ರೆ ಈ ಪ್ರಿನ್ಸ್ ಚಂಗ್ ಅನ್ನೋನು ಯಾವ್ದೋ ಒಂದು ಹೈ ಪೋಸ್ಟ್ ಅಲ್ಲಿ ಇದ್ದಾನೆ. ರಾಜದಿಂದ ಸ್ವಲ್ಪ ದೂರ ಇದ್ರೇನೆ ಅವ್ನ್ ಹೆಂಗ್ ಪದವಿ ಇಳಿಸೋದು, ಅವ್ನ ಹೆಂಗ್ ಸಾಯಿಸೋದು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಆದ್ರೆ ಈಗ ಈ ರಾಜ ಪಕ್ಕದಲ್ಲೇ ಬರ್ಬೇಕು ಅಂತ ನೋಡ್ತಾ ಇದ್ದಾನಲ್ಲ, ಇದರಿಂದ ಹೆಂಗಪ್ಪ ಅವನನ್ನ ಪದವಿ ಇಳಿಸಕ್ಕಾಗತ್ತೆ, ಹೆಂಗ್ ಸಾಯಿಸಕ್ಕಾಗತ್ತೆ ಅಂತ ಒಂದ್ ಕಡೆ ಚಿಂತೆ. ಹಂಗೆ ಗುರಾಯಿಸ್ಕೊಂಡ್ ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಪ್ರಿನ್ಸ್ ಚಂಗು ಇದನ್ನ ಸೆಲೆಬ್ರೇಟ್ ಮಾಡಕ್ಕೆ ಹೋತೆಗ್ ಜೊತೆ ಸೇರ್ಕೊಂಡು ಹುಡುಗಿರ್ ಜೊತೆ ಎಲ್ಲ ಕುಡ್ಕೊಂಡಿರ್ತಾರೆ. ಆ ಜಾಗಕ್ಕೆ ಗಿಲ್ಡ್ವಾಂಗ್ ಕೂಡ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ತರ್ತಾನೆ. ಅದನ್ನ ನೋಡಿ ಹೋತೆಕು, ಏಯ್ ನೀನಾ ಬಂದಿರೋದು, ತಗೊಳ್ಳೋ ನೀನು ಸ್ವಲ್ಪ ಕುಡಿಯೋ ಅಂತ ಹೇಳ್ಬಿಟ್ಟು ಅವ್ನಿಗೂ ಕುಡಿಯಕ್ ಕೊಡ್ತಾರೆ. ಆದ್ರೆ ಇಲ್ಲಿ ಗಿಲ್ಡ್ವಾಂಗ್ ಪಕ್ಕ ಕೆಲ್ಸದವ್ನ್ ಹೆಂಗ್ ನಡ್ಕೋಬೇಕು ಅದೇ ತರ ನಡ್ಕೊಳ್ತಾನೆ. ಆದ್ರೆ ಅಲ್ಲಿರೋರೆಲ್ಲ ಫುಲ್ ಟೈಟ್ ಆಗಿರೋದ್ರಿಂದ ಅಲ್ಲಲ್ಲೇ ಮಲ್ಕೊಂಡ್ಬಿಡ್ತಾರೆ. ಈ ಟೈಮಲ್ಲಿ ಗಿಲ್ಡ್ವಾಂಗ್ಗೆ ಆ ಪ್ರಿನ್ಸ್ ಚಂಗ್ ನ ನೋಡಿದ್ರೆ ಇಲ್ಲೇ ಸಾಯಿಸ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಾ ಇರುತ್ತೆ. ಅಲ್ಲಿರೋ ಒಂದು ಮಡಕೆ ಎತ್ಕೊಂಡು ಹೊಡಿಯಕ್ಕೆ ಹೊಟ್ಟೋಗ್ತಾನೆ. ಆ ಟೈಮಲ್ಲಿ ಅವ್ರ ಅಪ್ಪ ಹೇಳಿರೋ ಮಾತ್ ನೆನಪು ಬರುತ್ತೆ. ಏನಂದ್ರೆ, ಇದೆಲ್ಲ ಎಲ್ಲಿ ಶುರುವಾಯ್ತು ಗಿಲ್ಡ್ವಾಂಗ್, ನಾನ್ ಯಾವಾಗ ನನ್ನ ಯಜಮಾನ್ರಾಗಿರೋ ಮಿನಿಸ್ಟರ್ ನ ಸಾಯಿಸಿದ್ನೋ ಅವಾಗಿಂದ ಅವನ್ ಕಡೆನೆ ತಪ್ಪಿದ್ರೆ ಕೂಡ ನಾನು ಅವನ್ನ ಸಾಯಿಸಕ್ ಹೋದಾಗ ಕೂಡ ನನ್ನ ಹತ್ರ ಕ್ಷಮೆ ಕೇಳಿಲ್ವೇ, ಅವ್ನ್ ಮುಖದಲ್ಲಿ ಆ ಪಶ್ಚಾತ್ತಾಪ ಕೂಡ ನನಗ್ ಕಾಣಿಸಿಲ್ಲ. ನಾನು ಕೋಪದಲ್ಲಿ ಅವನ್ನ ಸಾಯಿಸ್ಬಿಟ್ಟೆ. ಯಾವಾಗ ಅವ್ನ್ ರಕ್ತ ನನ್ ಕೈಗೆ ಅಂಟ್ಕೊಳ್ತೋ ಅವತ್ತಿಂದ ಇವತ್ವರೆಗೂ ಅದರಿಂದ ನನ್ ಕೈಲಿ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ. ಒಂದ್ಸತಿ ಆ ರಕ್ತ ನಮ್ ಕೈಗೆ ಅಂಟ್ಕೊಂಡ್ಬಿಟ್ರೆ ಮತ್ತೆ ಮತ್ತೆ ರಕ್ತ ಕೈ ಕೇಳ್ತಾನೆ ಇರುತ್ತೆ. ಅವ್ನ್ ಸಾವು ನಿನ್ ಹೋರಾಟಕ್ಕೆ ಕೊನೆ ಆಗಲ್ಲ ಅಂತ ಹೇಳಿರ್ತಾರೆ. ಈ ಮಾತ್ ನೆನಪು ಬಂದಿದ ತಕ್ಷಣ ಗಿಲ್ಡ್ವಾಂಗ್ ಯೋಚನೆ ಮಾಡ್ತಾನೆ, ಮೋಸ್ಟ್ಲಿ ಇವರು ಈ ಪ್ರಿನ್ಸ್ ಚಂಗ್ ನ ಸಾಯಿಸ್ಬೇಕನ್ನೋ ಪ್ಲಾನ್ ಅಲ್ಲಿ ಬಂದಿಲ್ಲ, ಬೇರೇನೋ ಪ್ಲಾನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಸೈಲೆಂಟ್ ಆಗಿ ಹೊರಗಡೆ ಬಂದ್ಬಿಡ್ತಾನೆ. ಈಗ ಹೊರಗಡೆ ಬಂದು ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾನೆ, ನಮ್ಗೆ ಅನ್ಯಾಂಗಲ್ ತುಂಬಾ ಜನ ಇದಾರಲ್ವಾ, ನಮಗ್ ವಿಶ್ವಾಸವಾಗಿರೋರು ತುಂಬಾ ಜನ ಇದ್ದಾರೆ, ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಮೊಂಗೆ ಬದುಕೆ ಇದಾರೆ, ಅವ್ರು ಸತ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನನ ಕರ್ಕೊಂಡ್ ಬನ್ನಿ, ನಮ್ಗೆ ಈಗ ಜನಬಲ ಬೇಕಾಗಿದೆ ಅಂತ ಹೇಳ್ತಾರೆ. ಅವ್ನ್ ಹೇಳಿತಾರನೆ ಎಲ್ಲರೂ ಹೋಗ್ಬಿಟ್ಟು ಆ ಅನ್ಯಾಂಗಲ್ ಇರೋ ಸ್ವಲ್ಪ ಹೈ ಪೋಸ್ಟ್ ಅಲ್ಲಿ ಇರೋರೆಲ್ಲ ಪರಿಚಯ ಅಂತ ಕಾಣಿಸುತ್ತೆ, ಅವ್ರನ್ನೆಲ್ಲ ಒಬ್ಬೊಬ್ಬರಾಗಿ ಹಿಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ರಲ್ಲಿ ಇನ್ ಕೆಲವರು ಇವ್ರ ಮುಖಗಳನ್ನ ನೋಡಿದ್ರೆ, ಏಯ್ ನೀವಿನ್ನು ಬದುಕಿದೀರಾ, ಇಲ್ಲಿವರೆಗೂ ಬಂದ್ಬಿಟ್ರ ಮತ್ತೆ ನನ್ನ ಸಾಯಿಸಕ್ಕೆ ಅಂತ ಹೇಳ್ಬಿಟ್ಟು ಭಯ ಪಡ್ತಾರೆ. ಆದ್ರೆ ಒಬ್ಬನ ಹೆಂಗೋ ಎತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅವ್ರ ಹತ್ರ ಗಿಲ್ಡ್ವಾಂಗ್ ಹೇಳ್ತಾನೆ, ಆಕ್ಚುಲಿ ಈಗ ಕರ್ಕೊಂಡ್ ಬಂದಿರೋ ಯಪ್ಪ ಯಾರಂದ್ರೆ ಈ ಅರಮನೆಯಲ್ಲಿ ಯಾವ್ದೋ ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರೋನೆ ಅಂತ ಕಾಣಿಸುತ್ತೆ. ಅವ್ನು ಹೇಳ್ತಾನೆ, ಯಾಕಪ್ಪ ಮತ್ತೆ ಯಾಕಪ್ಪ ಬಂದ್ರಿ, ಇನ್ನ ನನ್ನ ಹತ್ರ ತಗೊಳಕ್ ಏನಿದೆ, ಏನು ಇಲ್ವೇ ಅಂತ ಕೇಳಿದಾಗ ಗಿಲ್ಡ್ವಾಂಗ್ ಅಲ್ಲಿ ಇರೋರ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟು ಅವನ ಹತ್ರ ಊಟ ಮಾಡ್ಕೊಂಡು ಸಪರೇಟ್ ಆಗಿ ಮಾತಾಡ್ತಾರೆ. ಈಗ ಹೊರಗಡೆ ಬರೋ ಇವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಳ್ತಾರೆ. ಗಿಲ್ಡ್ವಾಂಗು ಡೀಲಿಂಗ್ ಮಾಡ್ತಾ ಇರೋ ವಿಧಾನ ಬೇರೆ ತರ ಇದೆ ಅಲ್ವಾ, ಮೋಂಗಿಗೂ ಇವ್ನಿಗೆ ಎಷ್ಟು ದೂರ, ಇವನೇನೋ ಒಂಥರ ಡಿಫ್ರೆಂಟ್ ಆಗಿ ನಡ್ಕೊಳ್ತಾ ಇದ್ದಾನಲ್ವಾ ಅಂತ ಮಾತಾಡ್ತಾರೆ. ಈ ಕಡೆ ಗಿಲ್ಡ್ವಾಂಗು ಆ ಸೆಕ್ಯೂರಿಟಿ ಹತ್ರ ಹೇಳ್ತಾ ಇರ್ತಾನೆ, ನಿಮ್ ಕಡೆಯಿಂದ ನನ್ಗೊಂದ್ ಚಿಕ್ಕ ಹೆಲ್ಪ್ ಆಗ್ಬೇಕು, ನಿಮ್ಗೂ ಮತ್ತೆ ಆ ರಾಜಗೆ ಸ್ವಲ್ಪ ದೂರ ಅಂತ ಗೊತ್ತು, ಅದ್ರಲ್ಲಿ ಮುಖ್ಯವಾಗಿ ನಮ್ಗೆ ಈ ರಾಜಗೆ ಡ್ರೆಸ್ ಚೇಂಜ್ ಮಾಡ್ಬಿಡೋರು, ಅವ್ರಿಗೆ ಅಡಿಗೆ ಮಾಡ್ಕೊಡೋರು, ಅವ್ರ ರೂಮ್ ನ ಕ್ಲೀನ್ ಮಾಡೋರು, ಅವರೆಲ್ಲ ಕೂಡ ನನಗ್ ಗೊತ್ತು. ಆದ್ರೆ ನನಗೆ ನಿಮ್ ಕಡೆಯಿಂದ ಒಂದ್ ಹೆಲ್ಪ್ ಆಗ್ಬೇಕು, ಒಬ್ಬರ ಬಗ್ಗೆ ಇನ್ಫಾರ್ಮೇಶನ್ ನೀವ್ ನನಗ್ ಕೊಡ್ಬೇಕು ಅಂತ ಕೇಳ್ತಾರೆ. ಇದನ್ನ ಕೇಳಿಸ್ಕೊಂಡ ಸೆಕ್ಯೂರಿಟಿ ಅಂತೂ ಭಯ ಪಟ್ಬಿಡ್ತಾನೆ. ಅಯ್ಯೋ, ಯಾವ್ದಾದ್ರು ಹೈ ಪೋಸ್ಟ್ ಅಲ್ಲಿ ಇರೋ ಮಿನಿಸ್ಟರ್ ಬಗ್ಗೆ ಕೇಳ್ತೀರಾ ಹೆಂಗೆ, ಅದ್ರ ಬಗ್ಗೆ ಎಲ್ಲ ನನ್ನ ಕೇಳ್ಬೇಡಿ, ನನ್ಗೇನು ಗೊತ್ತಿಲ್ಲ ಅಂತ ಭಯ ಪಡ್ತಾನೆ. ಅದಕ್ಕೆ ಗಿಲ್ಡ್ವಾಂಗ್ ಹೇಳ್ತಾನೆ, ನನಗೆ ಮಿನಿಸ್ಟರ್ ಬಗ್ಗೆ ಡೀಟೇಲ್ಸ್ ಎಲ್ಲ ಬೇಡ, ನನಗೆ ಡೀಟೇಲ್ಸ್ ಬೇಕಾಗಿರೋದು ಆ ರಾಜ ಅದು ಅಂತ ಕೇಳಿದ ತಕ್ಷಣ ಅಷ್ಟೇ ಯಪ್ಪ ಕೈಯೆಲ್ಲ ಗಡಗಡ ಅಂತ ನಡ್ಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗೆ ಗಿಲ್ಡ್ವಾಂಗ್ ನ ನೋಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಮಾಹ್ಯ ಆ ಕತೆ ಹೇಳೋರ ಹತ್ರ ಕೇಳಿರ್ತಾರಲ್ಲ ನನ್ನ ರಾಜ ಹತ್ರ ಕಳ್ಸಿ ಅಂತ, ಅದೇ ತರ ಯಪ್ಪನು ಕಳ್ಸ್ಕೊಟ್ಟಿದ್ದಾನೇನೋ. ಮಾಹ್ಯತ್ತ ಸೂಪರ್ ಆಗಿ ಡ್ಯಾನ್ಸ್ ಆಡ್ತಾಳೆ, ಸಖತ್ತಾಗಿ ಹಾಡೆಲ್ಲ ಹಾಡ್ತಾಳಲ್ವಾ. ಸೊ ಇವಳು ಈಗ ಪರ್ಫಾರ್ಮೆನ್ಸ್ ಕೊಡಕ್ಕೆ ಅಂತ ಬಂದಿರೋದು. ಏನೊಂಥರ ಡಿಫ್ರೆಂಟ್ ಆಗಿ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಒಳಗಡೆ ಬಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾಳೆ, ಭಯಂಕರವಾಗಿ ಮಾಡ್ತಾ ಇರ್ತಾಳೆ. ರಾಜ ಅಂತೂ ಇದನ್ನ ಕಣ್ ಹಾರಿಸದೆ ನೋಡ್ತಾ ಇರ್ತಾನೆ, ಆದ್ರೆ ಇನ್ನು ಮುಖ ನೋಡಿಲ್ಲ ಅಷ್ಟೇ. ಈಗ ಲಾಸ್ಟ್ ಆಗಿ ಒಂದ್ ಪರ್ಫಾರ್ಮೆನ್ಸ್ ನ ಕೊಟ್ಬಿಟ್ಟು ಮಾಹ್ಯನು ತಿರುಗ್ ನೋಡ್ತಾಳೆ. ನೋಡಿ, ಇದೇ ಫಸ್ಟ್ ಟೈಮ್ ರಾಜ ಅವಳ ಮುಖನ ನೋಡ್ತಾ ಇರೋದು. ಇದಕ್ಕೂ ಮುಂಚೆ ಎಲ್ಲ ಮುಖ ನಂಗೆ ಒರ್ರ ಅಂತ ಇಟ್ಕೊಂಡಿರ್ತಾ ಇದ್ರು, ಆದ್ರೆ ಮಾಹ್ಯನ ನೋಡಿದ ತಕ್ಷಣ ಸ್ವಲ್ಪ ಸ್ಮೈಲ್ ಮಾಡ್ತಾ ಇದಾರೆ. ಹೇಳ್ಬೇಕಂದ್ರೆ ಮಾಹ್ಯ ಆ ರಾಜನ ಇವಳು ಬಲೆಗೆ ಬೀಳ್ಸ್ಕೋಬೇಕನ್ನೋ ತರನೇ ಡ್ಯಾನ್ಸ್ ಮಾಡಿರ್ತಾಳೆ, ಒಂಥರ ಸೆಡ್ಯೂಸ್ ಮಾಡೋ ತರನೇ. ಹೇಳ್ಬೇಕಂದ್ರೆ ಆ ರಾಜ ಇವಳು ಬಲೆಗೆ ಬಿದ್ದೇ ಬಿಟ್ರು. ಈಗ ಸ್ಟ್ರೇಟ್ ಆಗಿ ಅವಳ ಹತ್ರ ಬಂದವರು ನಿನ್ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ಅವಳು ನನ್ನ ಹೆಸರು ನಕ್ಷು ಅಂತ ಹೇಳ್ತಾಳೆ. ಮೋಸ್ಟ್ಲಿ ಹೆಸರು ಚೇಂಜ್ ಮಾಡ್ಬಿಟ್ಟಿದ್ದಾಳೆ ಇವಳು. ಅವಳೆ ಹೇಳ್ತಾಳೆ, ಇದು ನನ್ನ ಹೊಸ ಹೆಸರು, ಈ ಹೆಸರಿಗೆ ಮೀನಿಂಗು ನದಿ ಅನ್ನೋ ಒಂದು ಎಕ್ಸ್ಪ್ಲನೇಷನ್ ನ ಕೂಡ ಕೊಡ್ತಾ ಇರ್ತಾಳೆ. ರಾಜನು ಸ್ಟ್ರೇಟ್ ಆಗಿ ಬಂದು ಮಾಹ್ಯ ನತಿನ ಮುಟ್ ನೋಡಿದವರು ಅವಳಿಗೆ ರೆಸ್ಪೆಕ್ಟ್ ಕೊಡೋ ತರನೇ ಮಾತಾಡ್ತಾರೆ. ನಿಮ್ ಜೊತೆ ಇದ್ದ ಈ ಟೈಮು ಚೆನ್ನಾಗಿ ಇತ್ತು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಅವ್ರ ಫ್ರೆಂಡ್ಸ್ ನೆಲ್ಲ ಕೂರ್ಸ್ಕೊಂಡ್ ಮಾತಾಡ್ತಾ ಇರ್ತಾನೆ. ಅಲ್ಲಿರೋರು ಹೇಳ್ತಾ ಇರ್ತಾರೆ, ಈ ರಾಜಗೆ ಹುಡುಗಿರ್ ಮೇಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬರೀ ಹಾಡೋದು ಡ್ಯಾನ್ಸ್ ಆಡೋದನ್ನ ಮಾತ್ರ ನೋಡ್ತಾರಷ್ಟೇ, ಆದ್ರೆ ಹುಡುಗಿರ್ ಜೊತೆ ಇರ್ಬೇಕನ್ನೋ ಇಂಟ್ರೆಸ್ಟ್ ಎಲ್ಲ ಇಲ್ಲ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಗಿಲ್ಡ್ವಾಂಗ್ಗೆ ಮೋಂಗೆ ಹೇಳಿರೋ ಒಂದು ಮಾತ್ ನೆನಪು ಬರುತ್ತೆ. ನಾನಾ ಮಿನಿಸ್ಟರ್ ನ ಸಾಯಿಸ್ದೆ, ಅದರಿಂದ ಹೊರಗಡೆ ಈಸಿಯಾಗಿ ಬಂದೆ ಅಂದ್ರೆ ಅದಕ್ಕೊಂದ್ ಕಾರಣ ಇದೆ. ನಾನು ಅವ್ರನ್ನ 40 ವರ್ಷದಿಂದ ನೋಡಿದೀನಿ, ಅವ್ರ ಕಾಲ್ ಬೆರಳಿಂದ ತಲೆ ಕೂದಲ್ವರೆಗೂ ಪ್ರತಿಯೊಂದು ನನಗ್ ಗೊತ್ತಿತ್ತು. ಅದರಿಂದಾನೇ ಅವ್ರ ವೈಫ್ ನ ಅಂದ್ರೆ ಮಿನಿಸ್ಟರ್ ವೈಫ್ ನ ಈಸಿಯಾಗಿ ಹ್ಯಾಂಡಲ್ ಮಾಡಕ್ಕಾಯ್ತು, ಅದರಿಂದ ನಾನು ಹೊರಗಡೆ ಬಂದೆ. ಆದ್ರೆ ಈಗ ನೀನು ಪ್ರಿನ್ಸ್ ಚಂಗ್ ನ ಎದುರಿಸ್ತೀನಿ ಅಂತ ಹೋಗಿದ್ಯಲ್ಲ, ಅವನ್ ಬಗ್ಗೆ ನಿನ್ಗೇನ್ ಗೊತ್ತು, ಹೆಂಗ್ ನೀನ್ ಮುಂದಕ್ಕೆ ಹೋಗ್ತೀಯ ಅಂತ ಕೇಳಿರ್ತಾರೆ. ಅದರಿಂದ ಈಗ ಗಿಲ್ಡ್ವಾಂಗು ಒಂದು ಪ್ಲಾನ್ ನ ಹೇಳ್ತಾನೆ. ನಾಳೆ
ನಾವೀಗ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಒಂದು ಗ್ರೂಪ್ ನ ಮಾಡ್ಬೇಕು ಈ ಡ್ಯಾನ್ಸಿಂಗ್ ಸಿಂಗಿಂಗ್ ಗೋಸ್ಕರ. ಅದನ್ನ ಯೂಸ್ ಮಾಡಿನೇ ಆ ಪ್ರಿನ್ಸ್ ಚಂಗ್ ನಾವ್ ಹೆಂಗಾದ್ರೂ ಮಾಡಿ ನಮ್ ಕಂಟ್ರೋಲ್ ಅಲ್ಲಿ ತರಕ್ ಆಗೋದು ಅಂತ ಹೇಳ್ತಾನೆ. ಇವ್ನ ಈ ತರ ಹೇಳ್ತಾ ಇರೋ ಪ್ಲಾನ್ ಎಲ್ಲ ಅವ್ರಿಗಿರೋರ್ಗೆಲ್ಲ ಸ್ವಲ್ಪ ವ್ಯತ್ಯಾಸವಾಗಿ ಅನ್ಸುತ್ತೆ. ಇವ್ನ್ ಏನೇನೋ ಪ್ಲಾನ್ ಮಾಡ್ತಾ ಇದ್ದಾನಲ್ವಾ ಅಂತ. ಆದ್ರೆ ಗಿಲ್ಡ್ವಾಂಗ್ ಸೀರಿಯಸ್ ಆಗಿ ಹೇಳ್ತಾ ಇರ್ತಾನೆ, ನಾವ್ ಹೆಂಗಾದ್ರೂ ಮಾಡಿ ಇದನ್ನ ಸ್ಟಾರ್ಟ್ ಮಾಡ್ಲೇಬೇಕು. ಅಷ್ಟೇ ಅಲ್ಲ, ಅದನ್ನ ನೋಡ್ಕೊಳ್ಳೋದ್ ಬೇರೆ ಯಾರು ಅಲ್ಲ, ಎಪ್ಸನ್ನೇ ಅದಕ್ಕೆ ಕರೆಕ್ಟ್ ಆಗಿರ್ತಾನೆ, ನೋಡಕ್ ಹ್ಯಾಂಡ್ಸಮ್ ಆಗಿದ್ದಾನೆ, ಅವನೇ ಮ್ಯಾನೇಜ್ ಮಾಡ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿರೋರೆಲ್ಲ ಸ್ವಲ್ಪ ಗಲಾಟೆ ಮಾಡ್ತಾರೆ. ಏನು ಅವ್ನ್ಗಿಂತ ನಾನ್ ಚೆನ್ನಾಗಿದ್ದೀನಿ, ಅವ್ನ್ ನೋಡಕೊಳ್ಳಿ ಹುಡುಗಿ ತರ ಇದ್ದಾನೆ, ನಾನೇ ಕರೆಕ್ಟ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಫನ್ ಮಾಡ್ತಾ ಇರ್ತಾರೆ. ಅವ್ನ ಬಗ್ಗೆ ಹೇಳ್ಕೊಂಡು ಇದನ್ನ ಗಿಲ್ಡ್ವಾಂಗು ಕೇಳಿಸ್ಕೊಳ್ತಾನೆ. ಇನ್ನೊಂದ್ ಕಡೆ ಇವನು ಮತ್ತೆ ಸೂಹೋ ಅವರೆಲ್ಲ ಎಕ್ಸಾಮ್ ಗೆ ರೆಡಿ ಆಗ್ಬಿಟ್ಟಿರ್ತಾರೆ. ಇವತ್ತೇ ಎಕ್ಸಾಮ್ ದಿನ. ಸೊ ಗುರುಗಳಿಗೆಲ್ಲ ನಮಸ್ಕಾರ ಹಾಕ್ಬಿಟ್ಟು ಅಲ್ಲಿರೋ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಎಕ್ಸಾಮ್ ಗೋಸ್ಕರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಪ್ರಿನ್ಸ್ ಚಂಗ್ ನ ಕೂಡ ಹನ್ಯಾಂಗಿಂದ ಕರ್ಕೊಂಡು ಹೋಗ್ಬೇಕಲ್ವಾ, ಗಿಲ್ಡ್ವಾಂಗ್ ತಾನೆ ಕರ್ಕೊಂಡು ಹೋಗೋದು. ಅವನಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಬ್ರು ಪಕ್ಕನೇ ಇರ್ತಾರೆ. ಆದ್ರೆ ಮುಖ ನೋಡ್ಕೊಂಡಿರಲ್ವಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಗಿಲ್ಡ್ವಾಂಗ್ ಏನೋ ಒಂಥರ ಫೀಲ್ ಆಗುತ್ತೆ. ಹಿಂದೆ ತಿರುಗಿ ನೋಡ್ತಾನೆ, ಆದ್ರೆ ಇವ್ನ್ ಆ ಕಡೆ ತಿರ್ಕೊಂಡಿರೋದ್ರಿಂದ ಮುಖ ಕಾಣಿಸ್ತಾ ಇಲ್ಲ. ಬೇರೆ ಯಾರೋ ಬಿಡು ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೋಗ್ತಾನೆ. ಗಿಲ್ಡ್ವಾಂಗ್ ಸ್ವಲ್ಪ ಸೌಂಡ್ ಕೊಟ್ಕೊಂಡು ಹೋಗ್ತಾ ಇರೋದ್ರಿಂದ ಇವನ್ಗೋ ಸೌಂಡ್ ಕೇಳಿಸುತ್ತೆ. ಆದ್ರೆ ಈಗ ಗಿಲ್ಡ್ವಾಂಗ್ ಸ್ವಲ್ಪ ಮಾರ್ವೇಷದಲ್ಲಿ ಇರೋದ್ರಿಂದ ಅವ್ನ್ಗೆ ಗುರ್ಸಿಗಲ್ಲ, ಬೇರೆ ಯಾರೋ ಬಿಡು ಅಂತ ಸೈಲೆಂಟ್ ಆಗ್ಬಿಡ್ತಾನೆ. ಈಗ ಇನ್ನೊಂದ್ ಕಡೆ ಮೊಂಗೆ ಇರೋ ಜಾಗನ ತೋರಿಸ್ತಾರೆ. ಫಸ್ಟ್ ಗಿಲ್ಲು ಮತ್ತೆ ಹೆಂಗೆ ಬರೋದು, ಅವರಿಬ್ರತನ ಇಲ್ಲಿಂದ ಓಡೋಗಿದ್ದು, ಹೆಂಗಪ್ಪ ಮೊಂಗೆನ ಫೇಸ್ ಮಾಡೋದು ಅಂತ ಡೌಟ್ ಅಲ್ಲೇ ಬರ್ತಾ ಇರ್ತಾರೆ. ಮೊಂಗೆನ ನೋಡ್ಬಿಟ್ಟು ಹೇಳ್ತಾರೆ, ಮೊಂಗೆ ಮಗ ಬರ್ತಾ ಇದ್ದಾನೆ, ಹಿಂದ್ಗಡೆನೆ ಎಲ್ಲ ಗ್ಯಾಂಗ್ ಬರ್ತಾ ಇದಾರೆ. ಅವತ್ತು ನೈಟ್ ನಾವ್ ಹತ್ರ ಹೋಗಿದ್ದಕ್ಕೆ ಕ್ಷಮಿಸ್ಬಿಡಿ, ನನ್ನ ಹತ್ರ ಮಾಡ್ಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳ್ತಾರೆ. ಆದ್ರೆ ಮೊಂಗೆ ಲೈಟ್ ಆಗಿ ನಗ್ತಾರೆ. ಗಿಲ್ಡ್ವಾಂಗ್ ಮಾತ್ರ ನನ್ ಮಗ, ಅವ್ನ್ ಮಾತ್ರ ನನ್ ಫ್ಯಾಮಿಲಿ ಅಂತ ಅನ್ಕೊಂಡಿದೀರಾ, ನೀವೆಲ್ಲ ಸೇರಿದ್ರೆ ಕಣೋ ನನ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಅವ್ರಂತರ ಸೆಂಟಿಮೆಂಟ್ ಆಗಿ ಹೇಳಿದ ತಕ್ಷಣ ಇವ್ರಿಗಂತೂ ತುಂಬಾನೇ ಗಿಲ್ಟ್ ಆಗ್ಬಿಡುತ್ತೆ. ಹಂಗೆ ತಪ್ಕೊಂಡು ಅಳ್ಳಕ್ಕೆ ಶುರು ಮಾಡ್ಬಿಡ್ತಾರೆ. ಈಗ ಸ್ವಲ್ಪ ಹೊತ್ತಲ್ಲೇ ಗಿಲ್ಡ್ವಾಂಗ್ ಪ್ರಿನ್ಸ್ ಚಂಗ್ ನ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಅವ್ನು ಈ ಜಾಗಕ್ಕೆ ಬರ್ತಾನೆ. ಕೈಯಲ್ಲಿ ಒಣಗಿದ ಮೇಲೆಲ್ಲ ತಂದಿರ್ತಾನೆ. ಇದನ್ನ ನೋಡಿ ರಿಯಾಗ್ ಫುಲ್ ಸಂತೋಷ ಆಗ್ಬಿಡುತ್ತೆ. ಏನ್ ಹಿಂಗಾಗ್ಬಿಟ್ಟಿದೀರಾ, ತಿಂದೆ ಫುಲ್ ಸಣ್ಣ ಆಗ್ಬಿಟ್ಟಿದೀರಾ, ನಿಮ್ಗೋಸ್ಕರ ನಾನ್ ಜಾಸ್ತಿ ಅಡಿಗೆ ಎಲ್ಲ ಮಾಡ್ತೀನಿ, ಬನ್ನಿ ಬಿಸಿ ಬಿಸಿಯಾಗಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ಆ ಕೈಲಿರೋ ಮೀನ್ನ ತಗೊಂತಾಳೆ. ಏನು ಇದನ್ನ ಫ್ರೈ ಮಾಡ್ಲಾ ಅಥವಾ ಸಾರ್ ಮಾಡ್ಲಾ ಅಂತ ಕೇಳ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಗಿಲ್ಡ್ವಾಂಗ್ ಹಂಗೆ ಸ್ವಲ್ಪ ಗುರಾಯಿಸ್ಕೊಂಡ್ ನೋಡ್ತಾನೆ. ಏನಂಗ್ ನೋಡ್ತಾ ಇದೀರಾ ಅಂತ ರಿಯಾ ಕೇಳಿದ್ರೆ ಗಿಲ್ಡ್ವಾಂಗ್ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಕೈಲಿರೋ ಮೀನ್ನ ತಗೊಂಡ್ ಹೋಗ್ತಾರೆ. ಎಷ್ಟೇ ಗಿಲ್ಡ್ವಾಂಗ್ ಈ ತರ ಬೈದ್ರೆ ಕೂಡ ರಿಯಾ ಕೋಪ ಪಡೋ ತರ ಇಲ್ಲ, ಹಂಗೆ ನಕ್ಕೊಂಡು ಅವ್ನ ಹಿಂದ್ಗಡೆನೆ ಓಡೋಗ್ತಾಳೆ. ಇವ್ರ ಪ್ಲಾನ್ ಮಾಡಿರೋದೆಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇರೋದ್ರಿಂದ ಎಲ್ಲರೂ ತುಂಬಾನೇ ಸಂತೋಷವಾಗಿ ಅವತ್ ನೈಟ್ ಪಾರ್ಟಿ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ. ಅದ್ರಿಂದ ಅಡ್ಗೆಗಳೆಲ್ಲ ಭಯಂಕರವಾಗಿ ನಡೀತಾ ಇರುತ್ತೆ. ಒಬ್ಬೊಬ್ರು ಒಂದೊಂದ್ ಕಡೆ ಒಂದೊಂದನ್ನ ಅಡ್ಗೆ ಮಾಡ್ತಾ ಇರ್ತಾರೆ. ರಿಯಾ ಅಂತೂ ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ಬಿಟ್ಟಿರ್ತಾರೆ. ಎಲ್ಲರೂ ರಿಯಾನ್ ಗೇಲಿ ಮಾಡ್ಕೊಂಡು ಎಲ್ಲ ಅಡ್ಗೆಗಳು ಮಾಡ್ಕೊಂಡು ಸಂತೋಷವಾಗಿರ್ತಾರೆ. ಆ ಜಾಗದಲ್ಲಿ ಇಪ್ಸನ್ ರಿಯಾ ತಲೆ ಮೇಲೆ ಹೊಡೆದಿರ್ತಾನೇನೋ. ಇದನ್ನ ನೋಡ್ಬಿಟ್ಟು ಗಿಲ್ಡ್ವಾಂಗ್ಗೆ ಕೋಪನ ಅಥವಾ ಜಲಸ ಅಂತ ಗೊತ್ತಿಲ್ಲ. ಸ್ವಲ್ಪ ತಾದ್ಮೇಲೆ ಎಪ್ಸನ್ ಹತ್ರ ಓದೋನು ಎಪ್ಸನ್ ಹತ್ರ ಹೊಡಿತಾನೆ ತಲೆ ಮೇಲೆ. ಎಪ್ಸನ್ಗೆ ಏನ್ ಅರ್ಥ ಆಗಲ್ಲ. ಯಾಕೋ ಇವಾಗ ನನ್ನ ಹೊಡೆದೆ ಅಂತ ಕೇಳಿದ್ರೆ ನ್ಯಾಯವಾಗಿ ಕೆಲಸ ನೋಡಲೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಈಗ ಗಿಲ್ಲನ್ ಅವ್ರು ಹೇಳ್ತಾ ಇರ್ತಾರೆ, ಗಿಲ್ಡ್ವಾಂಗ್ ಯೋಚನೆ ಮಾಡ್ತಿರೋ ರೀತಿ ಕರೆಕ್ಟಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಯಾವತ್ತು ಮೊಂಗೆ ಈ ತರ ಎಲ್ಲ ಹೇಳಲೇ ಇಲ್ಲ. ಅದು ಹೆಣ್ಮಕ್ಳನ್ನೆಲ್ಲ ಯೂಸ್ ಮಾಡಿ ಈ ತರ ಒಂದು ಕಂಪನಿನ ಓಪನ್ ಮಾಡ್ಬೇಕು ಅನ್ನೋದೆಲ್ಲ ತಪ್ಪು. ಅಷ್ಟೇ ಅಲ್ಲ, ಮಾತ್ ಕೇಳ್ದೆ ಇರೋರ್ನೆಲ್ಲ ಸಾಯಿಸ್ಬಿಡಿ ಅಂತ ಆರ್ಡರ್ ಎಲ್ಲ ಮಾಡ್ತಾ ಇದ್ದಾನೆ. ಇದ್ರ ಬಗ್ಗೆ ನಾವು ಕರೆಕ್ಟ್ ಆದ ಟೈಮ್ ನೋಡಿ ಯಜಮಾನ್ರ ಹತ್ರ ಹೇಳ್ಬಿಡ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಸ್ವಲ್ಪ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಗಿಲ್ಡ್ವಾಂಗ್ಗೆ ಹೇಳ್ತಾನೆ, ಅಪ್ಪ ಈ ತರ ನಾವ್ ಹೆಣ್ಮಕ್ಳನ್ನೆಲ್ಲ ಇಟ್ಟು ಒಂದು ಕಂಪನಿ ಓಪನ್ ಮಾಡ್ಬೇಕು ಅಂತ ಇದೀವಿ. ಅದು ಅನ್ಯಾಂಗ್ ರೋಡ್ ಅಲ್ಲೇ ಮಾಡೋಣ. ಅವಾಗ್ಲೇ ಎರಡು ಕಡೆ ಇರೋ ಇನ್ಫಾರ್ಮೇಶನ್ ಕೂಡ ನಮಗ್ ಗೊತ್ತಾಗೋದು. ಅವಾಗ್ಲೇ ನಾವು ಯಾವ ತರ ಪ್ಲಾನ್ ಮಾಡ್ಬೇಕು ಅಂತ ಒಂದು ಐಡಿಯಾ ಬರೋದು ಅಂತ ಹೇಳ್ತಾನೆ. ಆಗ ಗಿಲ್ಲನ್ ಅವ್ರು ಹೇಳ್ತಾರೆ, ಯಜಮಾನ್ರೆ ನಮಗೆ ಹೆಣ್ಮಕ್ಳು ಈ ತರ ಕಂಪನಿ ಎಲ್ಲ ನಡ್ಸೋದು, ಆ ಜಾಗಕ್ಕೆ ಗಂಡಸರು ಬಂದ್ ಹೋಗೋದು ಅದೆಲ್ಲ ನಮಗೆ ಅಡ್ಜಸ್ಟ್ ಆಗೋದಿಲ್ವಲ್ಲ. ನಾವ್ ಯಾವಾಗೋ ಅದಕ್ಕೆಲ್ಲ ಆಪೋಸಿಟ್ ಆಗ್ತಾನೆ ನಡ್ಕೊಳ್ತಾ ಇದ್ವಿ. ಇವಾಗ ಗಿಲ್ಡ್ವಾಂಗ್ ಈ ತರ ಪ್ಲಾನ್ ಹೇಳ್ತಿದ್ದಾನೆ, ಇದೆಲ್ಲ ಸರಿ ಹೋಗುತ್ತಾ ಅಂತ ಕೇಳಿದಾಗ ಮೊಂಗೆ ಹೇಳ್ತಾರೆ, ಅವ್ರಿಗೆ ಗಿಲ್ಡ್ವಾಂಗ್ ಮೇಲೆ ನಂಬಿಕೆ ಇದೆ. ಗಿಲ್ಡ್ವಾಂಗ್ ಏನೋ ಒಂದು ಯೋಚನೆ ಮಾಡಿದಾನೆ ಅಂದ್ರೆ ಅದು ಕರೆಕ್ಟ್ ಆಗೇ ಇರುತ್ತೆ. ಅವ್ನ್ ಇಷ್ಟ ಪ್ರಕಾರ ಮಾಡ್ಲಿ ಅಂತ ಸೈಲೆಂಟ್ ಆಗ್ಬಿಡ್ತಾರೆ. ಆಗ ಅಲ್ಲಿರೋರೆಲ್ಲ ಗಿಲ್ಡ್ವಾಂಗ್ ನ ಕೇಳ್ತಾರೆ, ಸರಿ ಏನ್ ಪ್ಲಾನ್ ಮಾಡಿದ್ಯಾ ಅದನ್ನಾದ್ರೂ ಹೇಳು ಅಂತ ಕೇಳಿದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ನಾವು ಪ್ರಿನ್ಸ್ ಚಂಗ್ ನ ಬರೀ ಸಾಯಿಸಬಹುದು ಅಷ್ಟೇ. ಅದಾದ್ಮೇಲೆ ನಾವೇ ಸಿಕ್ಕಾಕೊಳ್ಳೋದು, ಅದರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ಆ ಪ್ರಿನ್ಸ್ ಚಂಗ್ ನ ರಾಜ ಸಾಯಿಸೋ ತರ ನಾವ್ ಪ್ಲಾನ್ ಮಾಡ್ಬೇಕು. ಅಷ್ಟೇ ಅಲ್ಲ, ಆ ಪ್ರಿನ್ಸ್ ಚಂಗ್ ಎದುರಾಗಿ ರಾಜ ಕೈಲಿ ನಾವ್ ಇದನ್ನೆಲ್ಲ ಮಾಡಿಸ್ಬೇಕು. ಆತರ ಒಂದು ಪ್ಲಾನ್ ನ ಮಾಡೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ. ಇದು ನಮ್ ಪ್ಲಾನ್ ಅಲ್ಲೇ ಇಲ್ವೇ, ನಮ್ ಟಾರ್ಗೆಟ್ ಇದ್ದಿದ್ದು ಪ್ರಿನ್ಸ್ ಚಂಗ್ ಮಾತ್ರ, ರಾಜ ಇಲ್ಲಿಂದ ಬಂದ ಸೆಂಟ್ರಲಿ ಅಂತ ಯೋಚನೆ ಮಾಡ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಗೀತು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಮತ್ತೆ ಪಾರ್ಟ್ 8 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.